ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಬ್ರಹ್ಮದೇವನು ನಾರದನಿಗೆ ಭಗವದವತಾರಗಳನ್ನು, ಆಯಾ ಅವತಾರಗಳಲ್ಲಿ ನಡೆದ ಕಾರ್ಯಗಳನ್ನು, ಅವತಾರ ಪ್ರಯೋಜನಗಳನ್ನು ತಿಳಿಸಿದುದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಮೊದಲಿಗೆ ವರಾಹಾವತಾರವು. ನಾರದ, ಎಣೆಯಿಲ್ಲದ ಮಹಾಮಹಿಮೆಯುಳ್ಳ ಭಗವಂತನ ಮುಂದಿನ ಅವತಾರ ಚರಿತ್ರಗಳನ್ನು ಕ್ರಮವಾಗಿ ಹೇಳುವೆನು ಕೇಳು. ಪೂರ್ವದಲ್ಲಿ ದಿತಿಗೆ ಹಿರಿಯ ಮಗನಾದ ಹಿರಣ್ಯಾಕ್ಷನೆಂಬ ರಾಕ್ಷಸನು ಮದೋನ್ಮತ್ತನಾಗಿ ಈ ಭೂಮಂಡಲವನ್ನು ಚಾಪೆಯಂತೆ ಸುತ್ತಿಕೊಂಡು ಸಮುದ್ರದೊಳಗೆ ಪ್ರವೇಶಿಸಲು, ಇದನ್ನು ಕಂಡು ದಯಾಸಾಗರನಾದ ಭಗವಂತನು ಭೂಮಿಯನ್ನು ಉದ್ಧರಿಸಬೇಕೆಂಬುದಕ್ಕಾಗಿ ಸಮಸ್ತ ಯಜ್ಞ ಸ್ವರೂಪವಾದ ವರಾಹಾಕೃತಿಯನ್ನು ತಾಳಿ ರುದ್ರನು ಪರ್ವತವನ್ನು ಭೇದಿಸುವಂತೆ ತನ್ನ ಕೋರೆ ದಾಡೆಯಿಂದ ಆ ದೈತ್ಯನನ್ನು ಕೊಂದು ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಉದ್ಧರಿಸಿದನು. ಇದನ್ನು ವರಾಹಾವತಾರ ಎನ್ನುವರು. ಮುಂದಿನದು ಸುಯಜ್ಞಾವತಾರವು. ಆಮೇಲೆ ಮತ್ತೊಂದು ಕಾಲದಲ್ಲಿ ರುಚಿ ಎಂಬ ಪ್ರಜಾಪತಿಗೆ ಅಕೂತಿ ಎಂಬ ಭಾರ್ಯೆಯಲ್ಲಿ ಸುಯಜ್ಞನೆಂಬ ಹೆಸರಿನಿಂದ ಪರಮಾತ್ಮನು ಹುಟ್ಟಿದನು. ಈ ಅವತಾರದಲ್ಲಿ ತನಗೆ ಭಾರ್ಯೆಯಾದ ದಕ್ಷಿಣಾದೇವಿಯಲ್ಲಿ ಯಮವೆಂಬ ಇಂದ್ರಿಯ ನಿಗ್ರಹ ಶಕ್ತಿಯುಳ್ಳವರಾದುದರಿಂದ ಯಾಮರೆಂದು ಹೆಸರುಗೊಂಡ 12 ಮಂದಿ ದೇವತೆಗಳನ್ನು ಹಡೆದನು. ಅಕೂತಿ ಪುತ್ರನಾದ ಈತನೇ ಆಮೇಲೆ ಇಂದ್ರನೆನಿಸಿಕೊಂಡು ಸಮಸ್ತ ಲೋಕಗಳ ಬಾಧೆಗಳನ್ನು ಪರಿಹರಿಸಿದನು. ಇದನ್ನು ನೋಡಿ ಇವನಿಗೆ ಮಾತಾಮಹನಾದ ಸ್ವಯಂಭುವ ಮನುವು ಆ ಸುಯಜ್ಞನ ಕಾರ್ಯಕ್ಕಾಗಿ ಸಂತೋಷಿಸಿ ಲೋಕಾರ್ತಿಹರನಾದ ಈತನಿಗೆ ಹರಿ ಎಂಬ ಹೆಸರನ್ನು ಕೊಟ್ಟನು. ಹೀಗೆ ದೇವತೆಗಳ ಉತ್ಪತ್ತಿಗೂ ಲೋಕಬಾಧೆಯ ನಿವೃತ್ತಿಗೂ ಕಾರಣವಾದ ಈ ಅವತಾರದಲ್ಲಿ ಈತನಿಗೆ ಸುಯಜ್ಞನೆಂದು ಹರಿಯೆಂದು ನಾಮಭೇದ ಉಂಟಾಯಿತು. ಮುಂದೆ ಕಪಿಲಾವತಾರವು. ಆಮೇಲೆ ಆ ಭಗವಂತನೇ ಕರ್ತಮ ಪ್ರಜಾಪತಿಗೆ ದೇವಹೂತಿ ಎಂಬ ಭಾರ್ಯೆಯಲ್ಲಿ ಕಪಿಲ ರೂಪದಿಂದ ಅವತರಿಸಿದನು. ಇವನಿಗೆ 9 ಮಂದಿ ಕನ್ಯೆಯರು ಸಹೋದರಿಯರಾಗಿ ಹುಟ್ಟಿದರು. ಹೀಗೆ ಕಪಿಲಾವತಾರವನ್ನೆತ್ತಿದ ಭಗವಂತನು ತನ್ನ ತಾಯಿಯಾದ ದೇವಹೂತಿಗೆ ಸಾಂಖ್ಯವನ್ನು ಉಪದೇಶಿಸಿದನು. ಈ ಉಪದೇಶದಿಂದಲೇ ದೇವಹೂತಿಯು ಆತ್ಮಜ್ಞಾನವನ್ನು ಪಡೆದು ಪಾಪ ಸಂಬಂಧವನ್ನು ಬಿಟ್ಟು ಮುಕ್ತಿಯನ್ನು ಹೊಂದಿದಳು. ಇದೇ ಕಪಿಲಾವತಾರವು. ದತ್ತಾತ್ರೇಯಾವತಾರವು. ಹಿಂದೆ ಅತ್ರಿಮುನಿಯು ಪುತ್ರನನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ತಪಸ್ಸು ಮಾಡಲು ಭಗವಂತನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷನಾಗಿ ಅವನನ್ನು ಕುರಿತು, ಎಲೈ ಮಹರ್ಷಿಯೇ, ಇದೋ ನಾನೇ ನನ್ನನ್ನು ನಿನಗೆ ಪುತ್ರನನ್ನಾಗಿ ಕೊಟ್ಟಿರುವೆನು ಎಂದು ಅನುಗ್ರಹಿಸಿದನು. ಹೀಗೆ ತನ್ನನ್ನು ಅತ್ರಿಗೆ ದತ್ತುಮಗನನ್ನಾಗಿ ಒಪ್ಪಿಸಿದುದರಿಂದ ಅವನಿಗೆ ದತ್ತಾತ್ರೇಯನೆಂದು ಪ್ರಸಿದ್ಧಿಯುಂಟಾಯಿತು. ಈ ಅವತಾರದಲ್ಲಿ ಭಗವಂತನು ತನ್ನ ಪಾದಸೇವೆಯನ್ನು ಮಾಡಿ ಪರಿಶುದ್ಧಿಯನ್ನು ಹೊಂದಿದ ಹೈಹಯನೆ ಮೊದಲಾದವರಿಗೆ ಇಹಲೋಕ ಸುಖಕ್ಕೆ ಬೇಕಾದ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿಯನ್ನು, ಪಾರಲೌಕಿಕವಾದ ಮೋಕ್ಷವನ್ನು ಅನುಗ್ರಹಿಸಿದನು. ಈ ದತ್ತಾತ್ರೇಯಾವತಾರದ ಚರಿತ್ರವು ಸರ್ವಲೋಕ ಪ್ರಸಿದ್ಧವಾಗಿರುವುದು. ಮುನಿಕುಮಾರಾವತಾರವು. ನಾರದ, ನಾನು ಪೂರ್ವದಲ್ಲಿ ಲೋಕಸೃಷ್ಟಿಯನ್ನು ಮಾಡಬೇಕೆಂದು ಉದ್ದೇಶಿಸಿ ಘೋರವಾದ ತಪಸ್ಸನ್ನು ಮಾಡಿದನಷ್ಟೇ. ಇದರಿಂದ ಪ್ರಸನ್ನನಾದ ಭಗವಂತನು ಮೊದಲು ಸನತ್ತೆಂಬ ಹೆಸರುಳ್ಳ ಕುಮಾರನಾಗಿ ಹುಟ್ಟಿದನು. ಅದರಿಂದಾಚೆಗೆ ಕ್ರಮವಾಗಿ ಸನಾತನನೆಂದು, ಸನಂದನನೆಂದು, ಸನಕನೆಂದು ಪ್ರಸಿದ್ಧವಾದ 3 ಹೆಸರನ್ನು ಧರಿಸಿ 3 ಕುಮಾರರಾಗಿ ಹುಟ್ಟಿದನು. ಸನಕ ಸನಂದನಾದಿಗಳು 4 ಲೋಕದಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದರು. ಕಲ್ಪಾಂತದಲ್ಲಿ ಯಾವ ಪ್ರಾಣಿಯೂ ಇಲ್ಲದೆ ನಾಶ ಹೊಂದಿದಾಗ ಮುಂದಿನ ಕಲ್ಪಾದಿಯಲ್ಲಿ ಆತ್ಮತತ್ವವನ್ನು ತಿಳಿಸತಕ್ಕವರೊಬ್ಬರೂ ಇಲ್ಲದೆ ಅದರ ಸಂಪ್ರದಾಯವೇ ಕೆಡುವಂತಾಯಿತು. ಅದನ್ನು ಮೊದಲು ಲೋಕಕ್ಕೆ ತಿಳಿಸಬೇಕೆಂಬುದಕ್ಕಾಗಿಯೇ ಭಗವಂತನು ಈ ವಿಧವಾದ 4 ರೂಪಗಳಿಂದ ಅವತರಿಸಿ ಮೊದಲು ಅದನ್ನು ಉಪದೇಶಿಸಿದನು. ಇವರಿಂದ ಅನೇಕ ಮಹರ್ಷಿಗಳು ತತ್ವಜ್ಞಾನೋಪದೇಶವನ್ನು ಹೊಂದಿ ಅದನ್ನು ತಮ್ಮ ಶಿಷ್ಯ ಪರಂಪರೆಯಾಗಿ ಉಪದೇಶಿಸುತ್ತಾ ಬಂದರು. ಈ ಸನಕಾದಿಗಳಾದ 4 ಕುಮಾರರು ಸಾಕ್ಷಾತ್ತಾಗಿ ವಿಷ್ಣು ಕಳೆಯಿಂದ ಒಪ್ಪುತ್ತಿದ್ದರು.
ಇದನ್ನೇ ಕುಮಾರಾವತಾರವೆಂದು ಹೇಳುವರು. ನರನಾರಾಯಣ ಅವತಾರವು. ಆಮೇಲೆ ಮತ್ತೊಮ್ಮೆ ಭಗವಂತನು ಧರ್ಮನೆಂಬ ಮುನಿಗೆ ದಕ್ಷಪುತ್ರಿಯಾದ ಮೂರ್ತಿ ಎಂಬುವಳಲ್ಲಿ ನರನಾರಾಯಣರೆಂಬ ರೂಪದಿಂದ ಜನಿಸಿದನು. ಈ ನರನಾರಾಯಣರ ತಪಶಕ್ತಿಯನ್ನು ಹೀಗೆಂದು ನಿರ್ಣಯಿಸುವುದಕ್ಕೂ ಬೇರೊಬ್ಬರಿಗೆ ಸಾಧ್ಯವಲ್ಲ. ಹೀಗೆ ಎರಡು ರೂಪದಿಂದ ಅವತರಿಸಿದ ಭಗವಂತನು ತಾನು ತಪಸ್ಸು ಮಾಡಿ ಉಪಾಸಿಸತಕ್ಕ ದೈವವು ಬೇರೊಂದಿಲ್ಲದೆ ಇತರ ಸಮಸ್ತ ದೇವತೆಗಳಿಗೂ ತಾನೇ ಉಪಾಸ್ಯ ದೈವವಾಗಿದ್ದರು. ಇತರರಿಗೆ ತಪೋಮಾರ್ಗವನ್ನು ತೋರಿಸಬೇಕು ಎಂಬುದಕ್ಕಾಗಿಯೇ ಅಸಾಧ್ಯವಾದ ಈ ತಪಸ್ಸನ್ನು ಮಾಡಲಾರಂಭಿಸಿದನು. ಹೀಗೆ ಭಗವಂತನು ನರನಾರಾಯಣರೆಂಬ ಸ್ವರೂಪದಿಂದ ಬದರಿಕಾಶ್ರಮದಲ್ಲಿ ಮಹಾತ್ಪಸ್ಸನ್ನು ಹಿಡಿದು ಕುಳಿತಿದ್ದ ಕಾಲದಲ್ಲಿ ದೇವೇಂದ್ರನು ಭಯಪಟ್ಟು ಇವರ ತಪೋಭಂಗಕ್ಕಾಗಿ ಅಪ್ಸರ ಸ್ತ್ರೀಯರನ್ನು ಪ್ರೇರಿಸಿದನು. ಇಂದ್ರಾಜ್ಞೆಯನ್ನು ಕೇಳಿ ರಂಭೆ, ಮೇನಕೆ ಮೊದಲಾದ ಅಪ್ಸರ ಸ್ತ್ರೀಯರು ಮನ್ಮಥನನ್ನು ಮುಂದಿಟ್ಟುಕೊಂಡು ಬಂದು ತಮ್ಮ ಹಾವ ಭಾವ ವಿಲಾಸಗಳಿಂದ ಮೋಹಗೊಳಿಸುವುದಕ್ಕೆ ತೊಡಗಿದರು. ಅವರಲ್ಲಿ ಕೆಲವರು ದೃಢ ಮನಸ್ಸಿನಿಂದ ಕುಳಿತಿದ್ದ ಆ ಮುನಿಗಳ ಮುಂದೆ ಕಾಮೋದ್ರೇಕವನ್ನುಂಟು ಮಾಡುವ ಹಾಸ್ಯ ವಾಕ್ಯಗಳನ್ನು ಆಡುತ್ತಿದ್ದರು. ಕೆಲವರು ಇಂಪಾದ ಗಾನವನ್ನು ಆರಂಭಿಸಿದರು. ಕೆಲವರು ನರ್ತಿಸುವುದಕ್ಕೆ ತೊಡಗಿದರು. ಇಷ್ಟಾದರೂ ಆ ಮಹರ್ಷಿಗಳ ಮನಸ್ಸು ಸ್ವಲ್ಪ ಮಾತ್ರವೂ ಚಲಿಸಲಿಲ್ಲ. ಒಂದು ವೇಳೆ ಕೋಪದಿಂದ ಶಾಪವನ್ನು ಕೊಟ್ಟರೂ ತಮ್ಮ ತಪಸ್ಸಿಗೆ ಭಂಗ ಉಂಟಾಗುವುದೆಂಬ ಭಾವದಿಂದ ಮನಸ್ಸಿನಲ್ಲಿ ಕೋಪವನ್ನಾದರೂ ವಹಿಸದೆ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿಟ್ಟುಕೊಂಡರು. ನಾರದ, ಕೇವಲ ಸತ್ವಗುಣ ಪ್ರಧಾನನಾದ ಆ ಭಗವಂತನಲ್ಲಿ ಕೋಪ ಪ್ರಸಕ್ತಿ ಎಲ್ಲಿಯದು? ಹಿಂದೊಮ್ಮೆ ಮನ್ಮಥನು ಇದೇ ರೀತಿ ತಪೋನಿರತನಾಗಿದ್ದ ರುದ್ರನನ್ನು ಮೋಹಗೊಳಿಸುವುದಕ್ಕೆ ಪ್ರಯತ್ನಿಸಿದಾಗ ರುದ್ರನು ಕೋಪವನ್ನು ತಡೆಯಲಾರದೆ ತನ್ನ ಹಣೆಗಣ್ಣಿನಿಂದ ಆ ಕಾಮನನ್ನು ದಹಿಸಿದನು. ಹೀಗೆ ರುದ್ರಾದಿಗಳು ಕೂಡ ತಮ್ಮ ದೇಹವನ್ನೇ ತಪ್ಪಿಸತಕ್ಕ ಕೋಪವನ್ನು ತಾವು ದಹಿಸಲು ಅಸಮರ್ಥರಾಗಿರುವರು. ಕಾಮವನ್ನು ಜಯಿಸಬಲ್ಲವರಾದರೂ ಕೋಪವನ್ನು ನಿಗ್ರಹಿಸಲಾರರು. ಅಂತಹ ದುರ್ಜಯವಾದ ಕೋಪವನ್ನು ಜಯಿಸಬೇಕೆಂದರೆ ಕೇವಲ ಸತ್ವಗುಣ ಪ್ರಧಾನನಾದ ಆ ಮಹಾವಿಷ್ಣುವಿಗೊಬ್ಬನಿಗೆ ಹೊರತು ಬೇರೆ ಯಾರಿಗೆ ತಾನೇ ಈ ಶಕ್ತಿಯುಂಟು? ಹೀಗೆ ಕಾಮ ಕ್ರೋಧಗಳೊಂದಕ್ಕೂ ಈಡಾಗದೆ ಜಿತೇಂದ್ರಿಯನಾಗಿದ್ದ ನಾರಾಯಣನು ಆ ಅಪ್ಸರ ಸ್ತ್ರೀಯರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ತನ್ನ ತೊಡೆಯಿಂದ ಲೋಕಮೋಹನೆಯಾದ ಒಬ್ಬ ಸ್ತ್ರೀಯನ್ನು ಹುಟ್ಟಿಸಿದನು. ತನ್ನ ತೊಡೆಯಲ್ಲಿ ಹುಟ್ಟಿದುದರಿಂದ ಅವಳಿಗೆ ಊರ್ವಶಿ ಎಂಬ ಹೆಸರನ್ನು ಕೊಟ್ಟು ಮುಂದಿದ್ದ ಅಪ್ಸರ ಸ್ತ್ರೀಯರನ್ನು ನೋಡಿ, ಎಲೈ ಸ್ತ್ರೀಯರೇ, ನೀವೇಕೆ ಹೀಗೆ ವ್ಯರ್ಥವಾಗಿ ಆಯಾಸ ಪಡುವಿರಿ? ನಿಮ್ಮಂತಹ ಸ್ತ್ರೀಯರನ್ನು ನಾನು ನನ್ನ ಅಂಗಾಂಗಗಳಲ್ಲಿಯೂ ಸೃಷ್ಟಿಸಬಲ್ಲೆನು. ಹೀಗಿರುವಾಗ ನಿಮ್ಮ ಮೋಹಕ್ಕೆ ನಾನು ಮರುಳಾಗುವೆನೆ ಎಂದು ಹೇಳಿ ಆ ಊರ್ವಶಿಯನ್ನು ಆ ಅಪ್ಸರ ಸ್ತ್ರೀಯರಿದ್ದ ಸ್ಥಳಕ್ಕೆ ಕಳುಹಿಸಿಕೊಟ್ಟನು. ರಂಭಾದಿಗಳೆಲ್ಲರೂ ಆ ಸ್ತ್ರೀಯ ರೂಪಾತಿಶಯವನ್ನು ನೋಡಿ ಆಶ್ಚರ್ಯಗೊಂಡು ತಮಗೆ ತಾವೇ ನಾಚಿ ಸುಮ್ಮನಾದರು. ಆಮೇಲೆ ಅವರೆಲ್ಲರೂ ಆ ಊರ್ವಶಿಗೆ ತಮ್ಮಲ್ಲಿ ಪ್ರಾಧಾನ್ಯವನ್ನು ಕೊಟ್ಟು ಅವಳೊಡನೆ ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟು ಹೋದರು. ಇದೇ ನರನಾರಾಯಣ ಅವತಾರವು, ಧ್ರುವ ವರಪ್ರದಾತಾವತಾರವು. ಉತ್ತಾನಪಾದನೆಂಬ ರಾಜನ ಮಗನಾದ ಧ್ರುವನೆಂಬ ಬಾಲಕನು ಒಮ್ಮೆ ತನ್ನ ಸವತಿ ತಾಯಾದ ಸುರುಚಿ ಎಂಬುವಳೊಡನೆ ತನ್ನ ತಂದೆಯು ಸಿಂಹಾಸನದಲ್ಲಿ ಕುಳಿತಿದ್ದಾಗ ತಾನು ಅವರೊಡನೆ ಕಲೆತು ತಂದೆಯ ತೊಡೆಯಲ್ಲಿ ಕುಳ್ಳಿರುವುದಕ್ಕಾಗಿ ಹೋದನು. ಆಗ ಕೇವಲ ಮತ್ಸರ ಅಂದರೆ ಹೊಟ್ಟೆ ಕಿಚ್ಚಿನ ಸ್ವಭಾವವುಳ್ಳ ಸುರಚಿಯು ತಂದೆಯ ಸಮೀಪಕ್ಕೆ ಬರುತ್ತಿದ್ದ ಬಾಲಕನನ್ನು ಹೀಗಳೆದು ಧಿಕ್ಕರಿಸಿದಳು. ಧ್ರುವನು ಅತಿ ಕ್ರೂರವಾದ ಅವಳ ವಾಗ್ಬಾಣದಿಂದ ಬಹಳ ನೊಂದವನಾಗಿ ಕೇವಲ ಬಾಲನಾಗಿದ್ದರೂ ಆ ಅವಮಾನವನ್ನು ಸಹಿಸಲಾರದೆ ತಪಸ್ಸಿಗಾಗಿ ಕಾಡಿಗೆ ಹೊರಟನು. ಹೀಗೆ ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಕಾಡಿನಲ್ಲಿ ದೃಢವಾದ ತಪಸ್ಸನ್ನು ಹಿಡಿದು ಕುಳಿತಿದ್ದ ಆ ಧ್ರುವನಲ್ಲಿ ಭಗವಂತನು ಕರುಣೆಗೊಂಡು ಆತನಿಗೆ ಶಾಶ್ವತವಾದ ಮತ್ತು ಮಹೋನ್ನತವಾದ ಒಂದು ಪದವಿಯನ್ನು ಕೊಟ್ಟನು. ಸಪ್ತರ್ಷಿಗಳೆಲ್ಲರೂ ಆ ಪದವಿಯ ಮಹಿಮೆಯನ್ನು ಅನವರತವೂ ಸ್ತುತಿಸುತ್ತಿರುವರು. ಈ ಧ್ರುವ ಮಂಡಲವೆಂಬುದು ಸಪ್ತರ್ಷಿ ಮಂಡಲಕ್ಕಿಂತಲೂ ಊರ್ಧ್ವ ಭಾಗದಲ್ಲಿ ತೇಜೋಮಯವಾಗಿ ಪ್ರಕಾಶಿಸುತ್ತಿರುವುದು. ಹೀಗೆ ಧ್ರುವನಿಗೆ ಪ್ರತ್ಯಕ್ಷವಾಗಿ ವರವನ್ನು ಕೊಟ್ಟ ವಿಷ್ಣುಮೂರ್ತಿಯನ್ನು ಒಂದು ಅವತಾರವನ್ನಾಗಿ ಹೇಳುವರು.
ಪೃಥು ಚಕ್ರವರ್ತಿಯ ಅವತಾರವು. ಹಿಂದೆ ವೇನನೆಂಬ ರಾಜನೊಬ್ಬನಿದ್ದನು. ಅವನು ಬಹಳ ದುಸ್ವಭಾವವುಳ್ಳವನು. ಇವನ ಕೆಟ್ಟ ಕೃತ್ಯಗಳನ್ನು ನೋಡಿ ಸಹಿಸಲಾರದೆ ಒಬ್ಬ ಬ್ರಾಹ್ಮಣನು ಇವನನ್ನು ಶಪಿಸಿದನು. ಆ ಬ್ರಾಹ್ಮಣ ಶಾಪದಿಂದ ವೇನನಿಗೆ ದೇಹಾವಸಾನ ಕಾಲದಲ್ಲಿ ನರಕ ಗತಿಯುಂಟಾಯಿತು. ಈ ವೇನನ ಮಗನೇ ಪೃಥು ಚಕ್ರವರ್ತಿಯು. ಈ ಪೃಥುವು ಯಾಗಗಳೇ ಮೊದಲಾದ ಅನೇಕ ಸತ್ಕಾರ್ಯಗಳನ್ನು ನಡೆಸಿ ತನ್ನ ತಂದೆಯನ್ನು ನರಕದಿಂದ ತಪ್ಪಿಸಿ ತನ್ನ ಪುತ್ರ ಶಬ್ದವನ್ನು ಸಾರ್ಥಕಗೊಳಿಸಿಕೊಂಡನು. ಮತ್ತು ಈ ಪೃಥು ಚಕ್ರವರ್ತಿಯೇ ಭೂದೇವಿಯನ್ನು ಹಸುವನ್ನಾಗಿಯೂ ಹಿಮವತ್ ಪರ್ವತವನ್ನು ಕರುವನ್ನಾಗಿಯೂ ಮಾಡಿ ಹಾಲು ಕರೆಯುವಂತೆ ಈ ಭೂಮಿಯಿಂದ ಸಮಸ್ತ ಸಾರ ವಸ್ತುಗಳನ್ನು ಹೊರಕ್ಕೆ ತೆಗೆದನು. ಈ ಅಸಾಧ್ಯ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಭಗವಂತನೇ ವೇನನೆಂಬ ರಾಜನಿಗೆ ಪೃಥು ಚಕ್ರವರ್ತಿ ಎಂಬ ಹೆಸರಿನಿಂದ ಹುಟ್ಟಿದನಲ್ಲದೆ ಬೇರೆಯಲ್ಲ. ಆದುದರಿಂದ ಇದು ಭಗವದ್ ಅವತಾರಗಳಲ್ಲಿ ಒಂದಾಗಿರುವುದು. ವೃಷಭಾವತಾರವು. ಅಗ್ನಿದ್ರನ ಮಗನಾದ ನಾಭಿ ಎಂಬ ರಾಜನೊಬ್ಬನಿದ್ದನು. ಆತನ ಭಾರ್ಯೆಗೆ ಸುದೇವಿ ಎಂದು ಹೆಸರು. ನಾರದ, ಯಾವ ಭಗವಂತನ ಸ್ವರೂಪವನ್ನು ಪರಮಹಂಸರೆನಿಸಿದ ಮಹಾಯೋಗಿಗಳು ಮಾತ್ರ ತಿಳಿಯಬಲ್ಲರೇ ಹೊರತು ಬೇರೆಯವರು ತಿಳಿಯಲಾರರೆಂದು ಸಮಸ್ತ ವೇದಗಳು ಹೇಳುವವು. ಆ ಪರಮ ಪುರುಷನೇ ಆ ನಾಭಿರಾಜನಿಗೆ ಋಷಭನೆಂಬ ಹೆಸರಿನಿಂದ ಪುತ್ರನಾಗಿ ಹುಟ್ಟಿದನು. ಈ ಋಷಭನು ಏನು ತಿಳಿಯದ ಮೂಢನಂತೆಯೇ ಕಾಣಿಸಿಕೊಳ್ಳುತ್ತಾ ದೃಢವಾದ ಯೋಗ ಮಾರ್ಗವನ್ನು ಹಿಡಿದಿದ್ದನು. ಭಗವದಂಶದಿಂದ ಅವತರಿಸಿದ ಋಷಭನಿಗೆ ಈ ಸಮಸ್ತ ಪ್ರಪಂಚವು ತನ್ನ ಸ್ವರೂಪವೇ ಎಂಬ ಭಾವವು ದೃಢವಾಗಿದ್ದುದರಿಂದ ಯಾವುದರಲ್ಲಿಯೂ ಭೇದ ಬುದ್ಧಿಯನ್ನಿಡದೆ ಸಮಸ್ತ ಭೂತಗಳಲ್ಲಿಯೂ ಸಮದೃಷ್ಟಿಯಿಂದಿದ್ದನು. ಆತನ ಮನಸ್ಸು ಎಂತಹ ಕಾರಣಗಳಿಂದಲೂ ಕದಲುತ್ತಿರಲಿಲ್ಲ. ಸಮಸ್ತ ಸಂಘಗಳನ್ನು ತೊರೆದು ಜಿತೇಂದ್ರಿಯನಾಗಿಯೇ ವರ್ತಿಸುತ್ತಿದ್ದನು. ಈ ಮಹಾತ್ಮನು ನೋಡಿದವರಿಗೆ ಏನೂ ತಿಳಿಯದ ಜಡನಂತೆಯೇ ಕಾಣುತ್ತಾ ಯೋಗಚರ್ಯೆಯನ್ನು ನಡೆಸಿದನು. ಇದೇ ವೃಷಭಾವತಾರವು. ಹಯಗ್ರೀವಾವತಾರವು. ಹಿಂದೊಮ್ಮೆ ಆ ಭಗವಂತನು ತಾನಾಗಿಯೇ ಬಂದು ತನ್ನ ಯಾಗಭೂಮಿಯಲ್ಲಿ ಹಯಗ್ರೀವ ಸ್ವರೂಪದಿಂದ ಕಾಣಿಸಿಕೊಂಡನು. ಹೊಂಬಣ್ಣದ ಮೈಯುಳ್ಳವನಾಗಿ ಗೋಚರಿಸಿದ ಆತನನ್ನೇ ವೇದಸ್ವರೂಪನೆಂದು ಯಾಗಾರಾಧ್ಯನೆಂದು ಹೇಳಬಹುದು. ಸಮಸ್ತ ದೇವತೆಗಳಲ್ಲಿಯೂ ಆತನು ಅಂತರ್ಯಾಮಿಯಾಗಿರುವನು. ಆತನ ಮೂಗಿನ ರಂಧ್ರಗಳಿಂದ ನಿಶ್ವಾಸ ರೂಪವಾಗಿ ಹೊರಟ ಗುರ್ಗುರ ಧ್ವನಿಯೇ ವೇದ ಸ್ವರೂಪದಿಂದ ಹೊರಟು ಬಂದವು. ಇದೇ ಹಯಗ್ರೀವಾವತಾರವು. ಮತ್ಸ್ಯಾವತಾರವು. ಆ ಭಗವಂತನು ಪ್ರಳಯ ಕಾಲದಲ್ಲಿ ಮತ್ಸ್ಯ ರೂಪವನ್ನು ತಾಳಿ ತನ್ನ ಮುಖದಿಂದ ಜಾರಿದ ವೇದ ಮಾರ್ಗಗಳನ್ನು ನನಗೆ ಹಿಂತಿರುಗಿ, ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಹಿಂತಿರುಗಿ ಅನುಗ್ರಹಿಸಿಕೊಟ್ಟನು. ಪ್ರಳಯ ಕಾಲದಲ್ಲಿ ಭೂಮಿಯೇ ತಿಳಿಯದಂತೆ ಎಲ್ಲವೂ ಜಲಮಯವಾಗಿದ್ದವು. ಆಗ ಮತ್ಸ್ಯರೂಪದಿಂದಿದ್ದ ಈ ಭಗವಂತನು ಮುಂದಿನ ಸೃಷ್ಟಿಗೆ ಉಪಯುಕ್ತಗಳಾದ ಪಾರ್ಥಿವ ದ್ರವ್ಯಗಳೆಲ್ಲಕ್ಕೂ ಆಧಾರನಾಗಿ ಆ ನೆವದಿಂದ ಸಮಸ್ತ ಪ್ರಾಣಿಗಳಿಗೂ ನಿವಾಸಭೂತನಾಗಿ ಮೊದಲು ವೈವಸ್ವತ ಮನುವಿಗೆ ಗೋಚರಿಸಿದನು. ಇದೇ ಆ ಭಗವಂತನ ಮತ್ಸ್ಯಾವತಾರವು. ಕೂರ್ಮಾವತಾರವು. ಪೂರ್ವದಲ್ಲಿ ದೇವಾಸುರರು ಅಮೃತವನ್ನು ಪಡೆಯುವುದಕ್ಕಾಗಿ ಸಮುದ್ರವನ್ನು ಕಲಶವನ್ನಾಗಿಯೂ ವಾಸುಕಿಯನ್ನು ಕಡೆಯುವ ಹಗ್ಗವನ್ನಾಗಿಯೂ ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ಮಾಡಿ ದೇವಶ್ರೇಷ್ಠರು ಅಸುರ ಶ್ರೇಷ್ಠರು ಉಭಯ ಪಾರ್ಶ್ವಗಳಲ್ಲಿಯೂ ನಿಂತು ಕಡೆಯುವಾಗ ಅದು ಭಾರದಿಂದ ಸಮುದ್ರದಲ್ಲಿ ಮುಳುಗಿ ಹೋಗುವ ಸಂಭವವು ತೋರಿತು. ಆಗ ಆದಿದೇವನಾದ ಭಗವಂತನು ಕೂರ್ಮಾವತಾರವನ್ನೆತ್ತಿ ಆ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತು ಆ ಪರ್ವತವು ಸುತ್ತುವುದರಿಂದ ಉಂಟಾದ ಘರ್ಷಣದಿಂದ ತನ್ನ ಮೈನವೆಯನ್ನು ಆರಿಸುವಂತೆ ಕೂರ್ಮರೂಪಿಯಾದ ಆ ಭಗವಂತನು ಆ ಕಾಲದಲ್ಲಿ ನಿದ್ರಾಸುಖವನ್ನು ಅನುಭವಿಸುತ್ತಿದ್ದನು. ನಾರದ, ಭಗವಂತನ ನಿದ್ರೆ ಎಂಬುದು ಪ್ರಜಾಕ್ಷೇಮ ಚಿಂತನೆಯಿಂದ ಶಯನಿಸುವುದೇ ಹೊರತು ಬೇರೆಯಲ್ಲ. ಪ್ರಾಕೃತ ಜನಗಳಲ್ಲಿ ಕಾಣುವ ತಮೋಗುಣ ಕಾರ್ಯವಾದ ನಿದ್ರೆ ಎಂಬುದು ಪ್ರಾಕೃತ ದಿವ್ಯ ಮಂಗಳ ವಿಗ್ರಹವುಳ್ಳ ಮತ್ತು ಗುಣ ಸಂಪರ್ಕವಿಲ್ಲದ ಆ ಭಗವಂತನಲ್ಲಿ ಸಂಭವಿಸದು. ಇದೇ ಅವನ ಕೂರ್ಮಾವತಾರವು. ನೃಸಿಂಹಾವತಾರವು. ನಾರದ, ಆ ಭಗವಂತನು ದೇವತೆಗಳ ಭಯವನ್ನು ನೀಗಿಸುವುದಕ್ಕಾಗಿ ಲೋಕ ಭಯಂಕರವಾದ ನಾರಸಿಂಹ ರೂಪ ಸ್ವರೂಪವನ್ನು ಸ್ವೀಕರಿಸಿದನು.
ಪೂರ್ವದಲ್ಲಿ ಹಿರಣ್ಯಕಶಿಪುವೆಂಬ ರಾಕ್ಷಸನು ಆಡುತ್ತಿರುವ ಹುಬ್ಬು ಗಂಟುಗಳಿಂದಲೂ ತೀಕ್ಷ್ಣವಾದ ಕೋರೆ ದಾಡೆಗಳಿಂದಲೂ ಘೋರವಾದ ಮುಖವುಳ್ಳವನಾಗಿ ಗದೆಯನ್ನು ಹಿಡಿದು ತನಗಿದಿರಾಗಿ ಬರುವುದನ್ನು ನೋಡಿ ಅವನಿಗೂ ಭಯವನ್ನು ಹುಟ್ಟಿಸುವಂತೆ ಭಗವಂತನು ಈ ಸಿಂಹ ಸ್ವರೂಪವನ್ನು ಧರಿಸಿ ಬಂದು ಆ ರಾಕ್ಷಸನನ್ನೆಳೆದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ನಖಾಗ್ರಗಳಿಂದಲೇ ಅಂದರೆ ಉಗುರಿನಿಂದಲೇ ಅವನನ್ನು ಸೀಳಿಬಿಟ್ಟನು. ಇದೇ ಆ ಭಗವಂತನ ನೃಸಿಂಹಾವತಾರವು, ಗಜೇಂದ್ರ ವರದಾವತಾರವು. ಪೂರ್ವದಲ್ಲಿ ಆನೆಗಳ ಹಿಂಡಿಗೆ ಯೂಥಪತಿ ಎನಿಸಿಕೊಂಡ ಒಂದಾನೊಂದು ಗಜವು ತನ್ನ ಸ್ವಜಾತಿಯ ಆನೆಗಳೊಡನೆ ಕಾಡಿನಲ್ಲಿ ಸುತ್ತುತ್ತಾ ಬಹಳ ಆಯಾಸಪಟ್ಟು ಬಾಯಾರಿಕೆಯಿಂದ ಪೀಡಿತವಾಗಿ ಸಮೀಪದಲ್ಲಿದ್ದ ಒಂದು ಮಡುವನ್ನು ನೋಡಿ ಅಲ್ಲಿ ನೀರನ್ನು ಕುಡಿಯುತ್ತಿದ್ದಿತು. ಆಗ ಅತಿ ಬಲಾಢ್ಯವಾಗಿಯೂ ಭಯಂಕರವಾಗಿಯೂ ಇದ್ದ ಒಂದಾನೊಂದು ಮೊಸಳೆಯು ಆ ಆನೆಯ ಕಾಲನ್ನು ಹಿಡಿಯಿತು. ಆ ಗಜ ಯೂಥಪವು ಬಹಳ ಹೊತ್ತಿನವರೆಗೆ ಆ ಮೊಸಳೆಯೊಡನೆ ಹೋರಾಡುತ್ತಿದ್ದರೂ ತಪ್ಪಿಸಿಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲದೆ ಕ್ರಮವಾಗಿ ಶಕ್ತಿಗುಂದುತ್ತಾ ಬಂದಿತು. ಕೊನೆಗೆ ಮುಂದೆ ಮಾಡಬೇಕಾದ ಪ್ರಯತ್ನವೊಂದು ತೋರದೆ ತನ್ನ ಪ್ರಯತ್ನವನ್ನು ಬಿಟ್ಟು ಆ ಕೊಳದಲ್ಲಿದ್ದ ಒಂದಾನೊಂದು ಕಮಲವನ್ನು ತನ್ನ ಸೊಂಡಿಲಿನಿಂದ ಮೇಲಕ್ಕೆತ್ತಿ ಹಿಡಿದು ಭಕ್ತಿಯಿಂದ ಭಗವಂತನನ್ನು ಕುರಿತು, ಎಲೈ ಕಾರಣ ಪುರುಷನೇ, ಓ ವಿಶುದ್ಧ ಕೀರ್ತಿ, ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಸಮಸ್ತ ಕಲ್ಯಾಣಗಳನ್ನು ಕೈಗೂಡಿಸತಕ್ಕ ನಾಮಧೇಯವುಳ್ಳವನೇ, ಓ ಲೋಕನಾಯಕ, ನನ್ನನ್ನು ರಕ್ಷಿಸು ಎಂದು ದೈನ್ಯದಿಂದ ಮೊರೆಯಿಟ್ಟಿತು. ಹೀಗೆ ತನ್ನಲ್ಲಿ ಮೊರೆಹೊಕ್ಕು ಮೊರೆಯಿಡುತ್ತಿರುವ ಗಜೇಂದ್ರನಲ್ಲಿ ಶ್ರೀಹರಿಯು ದಯಾರ್ದ್ರ ಹೃದಯನಾಗಿ ಗರುಡಾರೂಢನಾಗಿ ಬಂದು ತನ್ನ ಚಕ್ರಾಯುಧದಿಂದ ಆ ನಕ್ರವನ್ನು ಅಂದರೆ ಆನೆಯನ್ನು ಹಿಡಿದಿದ್ದ ಮೊಸಳೆಯನ್ನು ಸೀಳಿ ಗಜೇಂದ್ರನನ್ನು ಬಿಡಿಸಿ ಅದಕ್ಕೆ ಮೋಕ್ಷವನ್ನು ಕೊಟ್ಟನು. ಇದೇ ಆ ಭಗವಂತನ ಗಜೇಂದ್ರ ವರದಾವತಾರವು. ಇದನ್ನು ಹರಿಯವತಾರವೆಂದು ಹೇಳುವರು. ವಾಮನಾವತಾರವು. ಯಜ್ಞಾರಾಧ್ಯನಾದ ಆ ಪರಮಪುರುಷನು ಮತ್ತೊಮ್ಮೆ ಅದಿತಿ ಪುತ್ರನಾಗಿ ಹುಟ್ಟಿದನು. ಆ ಅದಿತಿಯಲ್ಲಿ ಜನಿಸಿದ ದ್ವಾದಶಾದಿತ್ಯರೆಂಬ 12 ಮಕ್ಕಳಲ್ಲಿ ಈತನೇ ಕಿರಿಯವನಾಗಿದ್ದರು. ಗುಣಗಳಲ್ಲಿ ಮಾತ್ರ ಅವರೆಲ್ಲರಿಗೆ ಹಿರಿಯನೆನಿಸಿಕೊಂಡು ಲೋಕವಿಖ್ಯಾತಿಯನ್ನು ಹೊಂದಿದನು. ಈತನು ಆಕಾರದಲ್ಲಿ ಬಹಳ ಚಿಕ್ಕವನಂತೆ ತೋರಿದರು. 14 ಭುವನಗಳನ್ನು ತನ್ನ 2 ಅಡಿಗಳಿಂದಲೇ ಅಳೆದು ಬಿಟ್ಟನು. ಇದಕ್ಕೆ ಕಾರಣವನ್ನು ಹೇಳುವೆನು ಕೇಳು. ಪೂರ್ವದಲ್ಲಿ ಬಲಿ ಎಂಬ ದಾನವನು ಇಂದ್ರನನ್ನು ಜಯಿಸಿ ತ್ರೈಲೋಕ್ಯವನ್ನು ತನಗಧೀನವಾಗಿ ಮಾಡಿಕೊಂಡಿದ್ದನು. ಆಗ ಭಗವಂತನು ದೇವತೆಗಳ ಕಷ್ಟವನ್ನು ನೀಗಿಸುವುದಕ್ಕಾಗಿ ಒಂದು ವಾಮನನ ಅಂದರೆ ಕುಳ್ಳನ ರೂಪವನ್ನು ಧರಿಸಿ ಆ ಬಲಿಯು ಯಾಗ ಮಾಡುತ್ತಿದ್ದ ಕಾಲದಲ್ಲಿ ಬ್ರಾಹ್ಮಣ ವೇಷದಿಂದ ಆ ಯಜ್ಞಶಾಲೆಗೆ ಹೋದನು. ಆ ಯಾಗ ಕಾಲದಲ್ಲಿ ಬಲಿಚಕ್ರವರ್ತಿಯು ಕೇಳಿದವರಿಗೆ ಕೇಳಿದುದನ್ನು ಕೊಡುವ ಹಾಗೆ ಪ್ರತಿಜ್ಞೆ ಮಾಡಿದ್ದುದರಿಂದ ಅಲ್ಲಿ ಆ ವಾಮನ ರೂಪಿಯಾದ ಬ್ರಾಹ್ಮಣನು ತನಗಾಗಿ 3 ಅಡಿಯ ನೆಲವನ್ನು ಮಾತ್ರ ಯಾಚಿಸಿ ಆ ವಿಷಯದಲ್ಲಿ ಮೊದಲು ಬಲಿಚಕ್ರವರ್ತಿಯ ವಾಗ್ದಾನವನ್ನು ಪಡೆದು ಒಡನೆಯೇ ಮಹಾದ್ಭುತವಾದ ಆಕಾರವನ್ನು ತಾಳಿ 1 ಅಡಿಯಿಂದ ಭೂಮಿಯೆಲ್ಲವನ್ನು ಆಕ್ರಮಿಸಿ ಮತ್ತೊಂದಡಿಯಿಂದ ಆಕಾಶವೆಲ್ಲವನ್ನು ಆಕ್ರಮಿಸಿ ನಿಂತನು. 3ನೆಯ ಹೆಜ್ಜೆಗೆ ಬೇರೆಲ್ಲಿಯೂ ಸ್ಥಳವಿಲ್ಲದುದನ್ನು ನೋಡಿ ಬಲಿಯು ತನ್ನ ತಲೆಯನ್ನೇ ಒಡ್ಡಿದನು. ಆಗ ಭಗವಂತನು ಅವನ ತಲೆಯ ಮೇಲೆ ತನ್ನ ಪಾದವನ್ನಿಟ್ಟು ಅವನನ್ನು ಪಾತಾಳದವರೆಗೆ ಮೆಟ್ಟಿ ತ್ರೈಲೋಕ್ಯವನ್ನು ಇಂದ್ರನಿಗೆ ಅಧೀನವಾಗಿ ಮಾಡಿದನು. ಹೀಗೆ 3 ಅಡಿಯ ನೆಲವನ್ನು ಯಾಚಿಸುವ ನೆವದಿಂದಲೇ ಭಗವಂತನು ತ್ರೈಲೋಕ್ಯವನ್ನು ತನ್ನ ವಶ ಮಾಡಿಕೊಂಡನು. ಆದರೆ ಸರ್ವಲೋಕೇಶ್ವರನಾಗಿಯೂ ಸರ್ವಶಕ್ತನಾಗಿಯೂ ಇರುವ ಭಗವಂತನು ಕೇವಲ ದುರ್ಬಲನಂತೆ ಹೀಗೆ ಕಪಟ ಭಾವದಿಂದ ಯಾಚಿಸಿ ಆ ಬಲಿಯನ್ನು ನಿಗ್ರಹಿಸಿದುದು ಯುಕ್ತವೇ ಎಂದು ನೀನು ಶಂಕಿಸಬಹುದು. ನಾರದ, ಹಾಗೆಣಿಸಬೇಡ. ಆ ಬಲಿಚಕ್ರವರ್ತಿಯಾದರೂ ಬಹಳ ಧರ್ಮಶೀಲನು, ಬಹಳ ಉದಾರ ಸ್ವಭಾವವುಳ್ಳವನು. ಹೀಗೆ ಧರ್ಮವನ್ನು ಮೀರದೆ ನಡೆಯುವ ಸಜ್ಜನರನ್ನು ವಿನಯದಿಂದಲೇ ವಶಪಡಿಸಿಕೊಳ್ಳಬೇಕೇ ಹೊರತು ಬಲಾತ್ಕರಿಸಿ ನಿಗ್ರಹಿಸಬಾರದು. ಅಂಥವರನ್ನು ಹಾಗೆ ನಿಗ್ರಹಿಸುವುದು ಸಾಧ್ಯವೂ ಅಲ್ಲ. ಇದಕ್ಕಾಗಿಯೇ ದಯಾ ಸಮುದ್ರನಾದ ವಿಷ್ಣುವು ಅವನನ್ನು ವಿನಯ ಭಾವದಿಂದಲೇ ಜಯಿಸಬೇಕಾಯಿತು. ಆದರೆ ವಿನಯದಿಂದಾದರೂ ಸಜ್ಜನರನ್ನು ವಂಚಿಸಬಹುದೇ ಎಂದು ಕೇಳುವೆಯಾ?
ಇದರಿಂದ ಭಗವಂತನು ಆ ಬಲಿಯ ಇಷ್ಟಾರ್ಥವನ್ನೇ ಕೈಗೂಡಿಸಿಕೊಟ್ಟನೇ ಹೊರತು ವಂಚಿಸಿದವನಲ್ಲ. ಆ ಬಲಿಯು ತ್ರೈಲೋಕ್ಯಾಧಿಪತ್ಯದ ಕಿರೀಟವನ್ನು ತಲೆಯಲ್ಲಿ ಧರಿಸುವುದಕ್ಕಿಂತ ಶ್ರೀ ಮಹಾವಿಷ್ಣುವಿನ ಪಾದತೀರ್ಥವನ್ನು ಶಿರಸ್ಸಿನಿಂದ ಧರಿಸುವುದೇ ತನಗೆ ಶ್ರೇಯಸ್ಕರವೆಂದು ಭಾವಿಸಿದ್ದವನು. ಇದರಿಂದಲೇ ಆತನು ಆ ಕಾಲದಲ್ಲಿ ಶುಕ್ರನ ಕೋಪವನ್ನು ಲಕ್ಷಿಸದೆ, ಆತನ ಶಾಪಕ್ಕೂ ಭಯಪಡದೆ, ತನ್ನ ಪ್ರತಿಜ್ಞಾ ಪೂರ್ತಿಗಾಗಿ ತನ್ನ ತಲೆಯನ್ನೇ ಆ ಮಹಾವಿಷ್ಣುವಿನ ಪಾದಾರವಿಂದಕ್ಕೆ ಒಪ್ಪಿಸಿಬಿಟ್ಟನು. ನಾರದ, ಆ ಬಲಿಯು ಎಂತಹ ಮಹಾತ್ಮನೋ ನೋಡು. ಹೀಗೆ ಬಲಿಯನ್ನು ನಿಗ್ರಹಿಸುವ ವ್ಯಾಜದಿಂದ ಅವನನ್ನು ಉದ್ಧರಿಸಿದುದೇ ಆ ಭಗವಂತನ ತ್ರಿವಿಕ್ರಮಾವತಾರದ ಕಾರ್ಯವು, ಹಂಸಾವತಾರವು. ಓ ನಾರದ, ನೀನೊಮ್ಮೆ ಅತಿ ಸ್ನೇಹವಶನಾಗಿ ಭಗವಂತನನ್ನು ಕುರಿತು ಯೋಗಾದಿ ವಿಷಯಗಳನ್ನು ಸಂಪೂರ್ಣವಾಗಿ ವಿವರಿಸಬೇಕೆಂದು ಪ್ರಾರ್ಥಿಸಲು ಆತನು ಹಂಸಾವತಾರವನ್ನೆತ್ತಿ ಅವೆಲ್ಲವನ್ನು ನಿನಗೆ ವಿವರಿಸಿದನು. ಇದರಲ್ಲಿ ಫಲಾಪೇಕ್ಷೆಯಿಲ್ಲದ ಕರ್ಮಯೋಗವನ್ನು, ಭಗವದುಪಾಸನಾತ್ಮಕವಾದ ಭಕ್ತಿಯನ್ನು, ದೀಪವು ಇತರ ವಸ್ತುಗಳನ್ನು ಪ್ರಕಾಶಗೊಳಿಸುವಂತೆ ಆತ್ಮತತ್ವವನ್ನು ಪ್ರಕಾಶಗೊಳಿಸುವ ಜ್ಞಾನ ಯೋಗವನ್ನು ಉಪದೇಶಿಸಿದನು. ಹಂಸರೂಪಿಯಾದ ಆ ಭಗವಂತನು ಉಪದೇಶಿಸಿದ ಯೋಗ ಸ್ವರೂಪವನ್ನು ಅವಲಂಬಿಸಿಯೇ ಈಗಲೂ ಮಹಾತ್ಮರು ಭಗವಂತನಾದ ವಾಸುದೇವನಲ್ಲಿ ಶರಣು ಹೊಂದಿ ಆತನ ಕೃಪೆಗೆ ಪಾತ್ರರಾಗುವರು. ಇದೇ ಆ ಭಗವಂತನ ಹಂಸಾವತಾರವು. ಆಯಾ ಮನ್ವಂತರಗಳಲ್ಲಿ ಬೇರೆ ಬೇರೆಯಾಗಿ ಕೈಗೊಂಡ ಅವತಾರಗಳು. ಭಗವಂತನು ಆಯಾ ಮನ್ವಂತರಗಳಲ್ಲಿ ಆಯಾ ಮನುಗಳ ವಂಶಗಳನ್ನು ರಕ್ಷಿಸುವುದಕ್ಕಾಗಿ ಪ್ರಯತ್ನಿಸಿ ದಶ ದಿಕ್ಕುಗಳಲ್ಲಿಯೂ ಪ್ರತಿಹತವಾದ ಪರಾಕ್ರಮದಿಂದ ಕೂಡಿದವನಾಗಿ ನಿರಂಕುಶವಾದ ತನ್ನ ಆಜ್ಞಾರೂಪವಾದ ಚಕ್ರವನ್ನು ಧರಿಸಿರುವನು. ಮತ್ತು ಅವನು ಮೂರನೆಯ ಲೋಕವಾದ ಸತ್ಯಲೋಕದವರೆಗೂ ತನ್ನ ಕೀರ್ತಿಯನ್ನು ವಿಸ್ತರಿಸಿ ಆಗಾಗ ಮದೋನ್ಮತ್ತರಾದ ರಾಜರನ್ನು ನಿಗ್ರಹಿಸಿ ಸಾಧುಗಳನ್ನು ರಕ್ಷಿಸುತ್ತಿರುವನು. ಧನ್ವಂತರಿಯ ಅವತಾರವು. ಮತ್ತು ಆ ಭಗವಂತನು ದೇವವೈದ್ಯನಾದ ಧನ್ವಂತರಿಯ ಅವತಾರವನ್ನೆತ್ತಿ ತನ್ನ ನಾಮಸ್ಮರಣ ಮಾತ್ರದಿಂದಲೇ ಸಮಸ್ತ ರೋಗಗಳನ್ನು ನೇಗಿಸುತ್ತಿರುವನಲ್ಲದೆ ಲೋಕೋಪಕಾರಾರ್ಥವಾಗಿ ಆಯುರ್ವೇದವನ್ನು ಲೋಕದಲ್ಲಿ ಹರಡಿರುವನು. ದೇವತೆಗಳಿಗೆ ಸಮಾನವಾಗಿ ಯಜ್ಞ ಭಾಗಗಳನ್ನು ಸ್ವೀಕರಿಸುತ್ತಿರುವನು. ಪರಶುರಾಮಾವತಾರವು. ಮಹಾತ್ಮನಾದ ಆ ಭಗವಂತನು ದುಷ್ಟ ಜನರನ್ನು ಶಿಕ್ಷಿಸುವುದಕ್ಕಾಗಿ ಜಮದಗ್ನಿ ಎಂಬ ಮಹರ್ಷಿಯ ಗರ್ಭದಲ್ಲಿ ಜನಿಸಿ ಕೈಯಲ್ಲಿ ಗಂಡು ಗೊಡಲಿಯನ್ನು ಹಿಡಿದು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಬ್ರಾಹ್ಮಣರಿಗೆ ದ್ರೋಹಿಗಳಾಗಿಯೂ ವೇದ ಮಾರ್ಗಗಳನ್ನು ಬಿಟ್ಟವರಾಗಿಯೂ ಲೋಕಕಂಟಕರಾಗಿಯೂ ಇದ್ದ ಕ್ಷತ್ರಿಯರನ್ನು 21 ವಧಿಸಿ ಬಂದನು. ಹೀಗೆ ಕ್ಷತ್ರಿಯರನ್ನು ಕೊಂದ ಮೇಲೆ ತನಗಧೀನವಾಗಿ ಮಾಡಿಕೊಂಡ ಸಮಸ್ತ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟನು. ಈ ವಿಧವಾಗಿ ಪರಶುರಾಮನೆಂಬ ಹೆಸರಿನಿಂದ ಲೋಕದಲ್ಲಿ ತನ್ನ ಸತ್ಕೀರ್ತಿಯನ್ನು ಹರಡಿರುವನು. ಶ್ರೀರಾಮಾವತಾರವು. ಓ ನಾರದ, ನಾವೆಲ್ಲರೂ ರಾವಣನೆಂಬ ರಾಕ್ಷಸನ ಬಾಧೆಯನ್ನು ತಡೆಯಲಾರದೆ ಮಹಾವಿಷ್ಣುವಿನಲ್ಲಿ ಮೊರೆಯಿಡಲು ಜೀವ ಪ್ರಕೃತಿಗಳೆರಡಕ್ಕೂ ನಿಯಾಮಕನಾದ ಆ ಭಗವಂತನು ಭರತನೇ ಮೊದಲಾದ 3 ಸಹೋದರರೊಡನೆ ಇಕ್ಷ್ವಾಕು ವಂಶದಲ್ಲಿ ರಾಮನಾಗಿ ಅವತರಿಸುವನು. ಈತನು ಪಿತೃವಾಕ್ಯ ಪರಿಪಾಲನವೆಂಬ ವ್ರತವನ್ನು ಹಿಡಿದು ಕೈಕೇಯಿ ಎಂಬ ತನ್ನ ಮಲತಾಯಿಯ ಕೋರಿಕೆಯನ್ನು ಅನುಸರಿಸಿ ತಂದೆಯ ಮಾತಿನ ಮೇಲೆ ತನ್ನ ತಮ್ಮನಾದ ಲಕ್ಷ್ಮಣನೊಡನೆಯೂ ಭಾರ್ಯೆಯಾದ ಸೀತೆಯೊಡನೆಯೂ ಸೇರಿ 14 ವರ್ಷಗಳವರೆಗೆ ವನವಾಸದಲ್ಲಿ ಇರುವನು. ಅವನು ದಂಡಕಾರಣ್ಯದಲ್ಲಿರುವಾಗ ದುರಾತ್ಮನಾದ ರಾವಣನು ಆತನ ಪತ್ನಿಯಾದ ಸೀತೆಯನ್ನು ವಂಚನೆಯಿಂದ ಕದ್ದೊಯ್ಯುವನು. ಆಮೇಲೆ ರಾಮನು ಸುಗ್ರೀವನೊಡನೆ ಸ್ನೇಹವನ್ನು ಬೆಳೆಸಿ ವಾಲಿಯನ್ನು ಕೊಂದು ವಾನರ ಸೈನ್ಯದೊಡನೆ ಲಂಕೆಗೆ ಹೊರಡುವನು. ದಾರಿಯಲ್ಲಿ ಸಮುದ್ರವು ಅಡ್ಡಲಾಗಿರುವುದನ್ನು ನೋಡಿ ಅದನ್ನು ದಾಟುವುದಕ್ಕೆ ಉಪಾಯವೇನು ತೋರದಿದ್ದುದರಿಂದ ತನ್ನಲ್ಲಿ ತಾನೇ ವಿಚಾರಿಸುತ್ತಿದ್ದು ಕೊನೆಗೆ ತ್ರಿಪುರ ಸಂಹಾರಿಯಾದ ರುದ್ರನಂತೆ ಕೋಪದಿಂದ ಜ್ವಲಿಸುತ್ತಾ ಕ್ರೂರ ದೃಷ್ಟಿಯಿಂದ ಆ ಸಮುದ್ರವನ್ನು ನೋಡುವನು. ಆಗ ಸಮುದ್ರನು ಆತನ ಕೋಪಕ್ಕೆ ಹೆದರಿ ಪುರುಷ ರೂಪದಿಂದ ಮುಂದೆ ಬಂದು ರಾಮನಲ್ಲಿ ಶರಣಾಗತನಾಗಿ ದಾರಿಯನ್ನು ಕೊಡುವನು.
ಆಗ ರಾಮನು ಸೇತು ಬಂಧನ ಪೂರ್ವಕವಾಗಿ ಸಮುದ್ರವನ್ನು ದಾಟಿ ಲಂಕೆಗೆ ಬಂದು ಐರಾವತದ ಕೊಂಬಿನ ತಿವಿತದಿಂದ ಜಿಡ್ಡುಗಟ್ಟಿದ ಎದೆಯುಳ್ಳವನಾಗಿಯೂ ಗರ್ವ ವಿಶಿಷ್ಟವಾದ ತನ್ನ ಅಟ್ಟಹಾಸದಿಂದಲೇ ಸಮಸ್ತ ದಿಕ್ಕುಗಳನ್ನು ಭೇದಿಸುವಂತೆ ಮದೋನ್ಮತ್ತನಾಗಿಯೂ ಇದ್ದ ರಾವಣನನ್ನು ಲೀಲಾ ಮಾತ್ರದಿಂದಲೇ ತನ್ನ ಬಾಣಗಳಿಂದ ಕೊಲ್ಲುವನು. ಇದು ಮುಂದೆ ನಡೆಯುವ ರಾಮಾವತಾರ ವೃತ್ತಾಂತವು. ಕೃಷ್ಣಾವತಾರವು. ನಾರದ, ಲೋಕದಲ್ಲಿ ಅಸುರ ಸ್ವಭಾವದಿಂದ ಹುಟ್ಟಿ ಮದೋನ್ಮತ್ತರಾದ ದುಷ್ಟ ಕ್ಷತ್ರಿಯರ ಸೈನ್ಯಗಳ ಭಾರದಿಂದ ಮುಂದೆ ಭೂಭಾರವು ಹೆಚ್ಚಿ ಹೋಗುವುದು. ಈ ಭಾರವನ್ನು ಪರಿಹರಿಸಿ ಭೂದೇವಿಗೆ ಅದರ ಬಾಧೆಯನ್ನು ತೊಲಗಿಸುವುದಕ್ಕಾಗಿಯೇ ಭಗವಂತನು ಯಾದವ ಕುಲದಲ್ಲಿ ಬಲರಾಮ ಕೃಷ್ಣರೆಂಬ ರೂಪದಿಂದ ಅವತರಿಸುವನು. ಕಪ್ಪು ಬಿಳುಪು ಬಣ್ಣದ ಕೂದಲುಗಳಿಂದ ಕೂಡಿದ ಭಗವಂತನು ಆ ತನ್ನ ಎರಡು ಕೂದಲುಗಳೇ ಈ ಭೂಭಾರವನ್ನು ನೀಗಿಸಬಲ್ಲವು ಎಂಬ ಭಾವವನ್ನು ತೋರಿಸುವುದಕ್ಕಾಗಿ ಎರಡು ಬಣ್ಣಗಳುಳ್ಳ ಎರಡು ರೂಪದಿಂದ, ಅಂದರೆ ಬಲರಾಮ ಮತ್ತು ಕೃಷ್ಣನ ರೂಪದಿಂದ ಅವತರಿಸುವನು. ಇವರಿಬ್ಬರು ವಸುದೇವನಿಗೆ ಪುತ್ರರಾಗುವರು. ರೋಹಿಣಿ ದೇವಿಯಲ್ಲಿ ಬಲರಾಮನು, ದೇವಕಿ ದೇವಿಯಲ್ಲಿ ಕೃಷ್ಣನು ಜನಿಸುವರು. ಇವರಿಬ್ಬರಲ್ಲಿ ಶ್ರೀಕೃಷ್ಣನನ್ನು ಸಾಕ್ಷಾತ್ ವಿಷ್ಣುವೆಂದೇ ಹೇಳುವರು. ಅಂತಹ ಕೃಷ್ಣನು ಜನಗಳಿಗೆ ಸಾಮಾನ್ಯ ಮನುಷ್ಯನಂತೆಯೇ ಕಾಣುತ್ತಾ ಅತಿ ಮಾನುಷ ಕೃತ್ಯಗಳಿಂದ ತನ್ನ ಮಹಿಮೆಯನ್ನು ಆಗಾಗ ತೋರಿಸುತ್ತಿರುವನು. ಈತನು ನಡೆಸುವ ಒಂದೆರಡು ಅದ್ಭುತ ಕಾರ್ಯಗಳನ್ನು ತಿಳಿಸುವೆನು ಕೇಳು. ಈ ಕೃಷ್ಣನು 3 ತಿಂಗಳ ಕೂಸಾಗಿರುವಾಗಲೇ ಕಂಸನಿಂದ ಪ್ರೇರಿತೆಯಾದ ಪೂತನ ಎಂಬ ರಾಕ್ಷಸಿಯು ಸ್ತನದಲ್ಲಿ ವಿಷವನ್ನು ತುಂಬಿಕೊಂಡು ಆ ಸಣ್ಣ ಮಗುವಿಗೆ ಮೊಲೆಯೂಡಿಸುವ ನೆವದಿಂದ ಅವನನ್ನು ಕೊಲ್ಲಬೇಕೆಂದು ನಂದಗೋಕುಲಕ್ಕೆ ಬರುವಳು. ಇವಳ ನಡತೆಯನ್ನು ನೋಡಿ ಗೋಪಸ್ತ್ರೀಯರು ಸಂದೇಹಪಟ್ಟು ಅನೇಕ ವಿಧದಿಂದ ತಡೆಯುತ್ತಿದ್ದರೂ ಕೇಳದೆ ಆ ರಾಕ್ಷಸಿಯು ಮಗುವನ್ನು ಬಲಾತ್ಕಾರದಿಂದೆತ್ತಿ ತೊಡೆಯಲ್ಲಿರಿಸಿಕೊಂಡು ಸ್ತನ್ಯವನ್ನು ಕೊಡುತ್ತಿರುವಾಗ ಸಣ್ಣ ಮಗುವಾದ ಕೃಷ್ಣನು ಹಾಲು ಕುಡಿಯುವ ನೆವದಿಂದಲೇ ಆಕೆಯ ಪ್ರಾಣವಾಯುಗಳನ್ನು ಹೀರಿಬಿಡುವನು. ಹೀಗೆಯೇ ಮತ್ತೊಮ್ಮೆ ಕಂಸನಿಂದ ಪ್ರೇರಿತನಾದ ಶಕಟಾಸುರನೆಂಬ ರಾಕ್ಷಸನು ಈತನನ್ನು ಕೊಲ್ಲುವುದಕ್ಕಾಗಿ ಬಂಡಿಯ ರೂಪದಿಂದ ಬರಲು ಬಾಲನಾದ ಕೃಷ್ಣನು ಬಂಡಿಯನ್ನು ತನ್ನ ಕಾಲಿನಿಂದ ಮೆಟ್ಟುವ ನೆವದಿಂದ ಆ ರಾಕ್ಷಸನನ್ನು ಕೊಲ್ಲುವನು. ಮತ್ತೊಮ್ಮೆ ಕೃಷ್ಣನು ದುಶ್ಚೇಷ್ಟೆಯನ್ನು ಮಾಡಿದನೆಂದು ಕೇಳಿ ಯಶೋಧಾದೇವಿಯು ಕೋಪಗೊಂಡು ಅವನನ್ನು ಹಗ್ಗದಿಂದ ಬಿಗಿದು ಒಂದು ಒರಳು ಕಲ್ಲಿಗೆ ಕಟ್ಟಿ ಹಾಕುವಳು. ವಿಚಿತ್ರ ವೀರ್ಯವುಳ್ಳ ಈ ಬಾಲಕನು ಆ ಒರಳು ಕಲ್ಲನ್ನು ತನ್ನೊಡನೆಯೇ ಎಳೆದುಕೊಂಡು ಹೋಗುತ್ತಾ ದಾರಿಯಲ್ಲಿ ಬಹುಕಾಲದಿಂದ ರೂಢಮೂಲವಾಗಿ ಬೆಳೆದಿದ್ದ 2 ಮರಗಳ ನಡುವೆ ಪ್ರವೇಶಿಸಿ ಅವೆರಡನ್ನು ಆ ನೆವದಿಂದಲೇ ಮುರಿದು ಕೆಡಹುವನು. ನಾರದ, ಇವೆಲ್ಲವೂ ಅಮಾನುಷ ಕೃತ್ಯಗಳೆಂದು ಹೇಳಬೇಕಾದುದೇನು? ಮತ್ತೊಮ್ಮೆ ಶ್ರೀಕೃಷ್ಣನು ಗೋಕುಲದಲ್ಲಿ ತನ್ನ ಕುಲವೃತ್ತಿಯನ್ನು ಹಿಡಿದು ತನ್ನ ಸಂಗಡಿಗರಾದ ಗೊಲ್ಲರೊಡನೆ ದನಗಳನ್ನಟ್ಟಿಕೊಂಡು ಕಾಡಿಗೆ ಹೋದಾಗ ಕೆಲವು ಮಂದಿ ಗೋಪಾಲಕರು ಯಮುನಾ ನದಿಯ ಒಂದು ಭಾಗದಲ್ಲಿ ವಿಷಮಿಶ್ರಿತವಾದ ಜಲವುಳ್ಳ ಕಾಳೀಯವೆಂಬ ಮಡುವಿನಲ್ಲಿ ದನಗಳನ್ನು ನೀರು ಕುಡಿಯುವುದಕ್ಕಾಗಿ ಬಿಟ್ಟು ತಾವು ನೀರನ್ನು ಕುಡಿದು ಮೂರ್ಛಿತರಾಗಿ ಬೀಳುವರು. ಅದನ್ನು ನೋಡಿ ಕೃಷ್ಣನು ಕೋಪಗೊಂಡು ಅಲ್ಲಿದ್ದ ಕಾಳೀಯನೆಂಬ ಕ್ರೂರ ಸರ್ಪವನ್ನು ಕಾಲಿಂದ ಮೆಟ್ಟಿ ಅವನನ್ನು ಭಂಗಿಸಿ ಆ ಸ್ಥಳದಿಂದ ಅವನನ್ನು ಹೊರಡಿಸುವನು. ಮೂರ್ಛಿತರಾಗಿ ಬಿದ್ದಿರುವ ಗೋಪಾಲಕರನ್ನು ಗೋವುಗಳನ್ನು ಅಮೃತ ವರ್ಷದಿಂದ ಬದುಕಿಸುವನು. ಮತ್ತೊಮ್ಮೆ ಗೋಪಾಲಕರೆಲ್ಲರೂ ರಾತ್ರಿಯಲ್ಲಿ ನಿದ್ರೆಯಿಂದ ಮೈಮರೆತು ಮಲಗಿರುವಾಗ ಭಯಂಕರವಾದ ಕಾಡುಗಿಚ್ಚು ಸುತ್ತಲೂ ಆವರಿಸಿಕೊಳ್ಳುವುದು. ಅದನ್ನು ನೋಡಿ ಗೋಪಾಲಕರೆಲ್ಲರೂ ಹೆದರಿ ಬದುಕುವುದಕ್ಕೆ ದಾರಿ ಕಾಣದೆ ಕೃಷ್ಣನನ್ನು ಕಂಡು ಮೊರೆಯಿಡುವರು. ಆಗ ಕೃಷ್ಣನು ಅವರೆಲ್ಲರನ್ನೂ ಸ್ವಲ್ಪ ಕಾಲದವರೆಗೆ ಕಣ್ಣು ಮುಚ್ಚಿಕೊಂಡಿರುವಂತೆ ಹೇಳಿ ಅವರು ಕಣ್ಣನ್ನು ತೆರೆಯುವಷ್ಟರೊಳಗಾಗಿ ಕಾಡುಗಿಚ್ಚನ್ನು ನುಂಗಿ ಈ ಮಹಾವಿಪತ್ತಿನಿಂದ ಅವರನ್ನು ರಕ್ಷಿಸುವನು. ನಾರದ, ಇಂತಹ ಸಾಹಸ ಕಾರ್ಯಗಳನ್ನು ಪರಮಪುರುಷನೊಬ್ಬನಲ್ಲದೆ ಬೇರೆ ಯಾರು ತಾನೇ ನಡೆಸಬಲ್ಲರು? ಮತ್ತೊಮ್ಮೆ ಕೆಲವು ಮಂದಿ ಬಾಲಕರು ಯಶೋದೆಯ ಬಳಿಗೆ ಹೋಗಿ ಕೃಷ್ಣನು ಮಣ್ಣು ತಿನ್ನುತ್ತಿರುವನೆಂದು ದೂರುವರು. ಆಗ ಯಶೋದೆಯು ಕೋಪದಿಂದ ಬಂದು ಕೃಷ್ಣನನ್ನು ನೋಡಿ ಅವನನ್ನು ಕಟ್ಟಿ ಹಾಕುವುದಕ್ಕಾಗಿ ಯತ್ನಿಸುವಳು. ಆಗ ಕೃಷ್ಣನು ತಾನು ನಿರ್ದೋಷಿ ಎಂಬುದನ್ನು ತೋರಿಸುವ ನೆವದಿಂದ
ತನ್ನ ಬಾಯನ್ನು ತೆರೆದು ತೋರಿಸಲು ಅದರಲ್ಲಿ ಯಶೋದೆಯ ಕಣ್ಣಿಗೆ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ಗೋಚರಿಸುವುದು. ಈ ವಿಶ್ವರೂಪವನ್ನು ನೋಡಿ ಯಶೋದೆಯು ಪ್ರಜ್ಞೆ ತಪ್ಪಿ ಬೀಳುವಳು. ಆಗ ಕೃಷ್ಣನೇ ಅವಳನ್ನು ಸಮಾಧಾನಪಡಿಸಿ ಚೇತರಿಸಿಕೊಳ್ಳುವ ಹಾಗೆ ಮಾಡುವನು. ಮತ್ತೊಮ್ಮೆ ಕೃಷ್ಣನ ತಂದೆಯಾದ ನಂದಗೋಪನು ಸ್ನಾನಾರ್ಥವಾಗಿ ಯಮುನಾ ನದಿಗೆ ಹೋಗುವನು. ಆಗ ವರುಣ ದೂತರು ಕೃಷ್ಣನ ಶಕ್ತಿಯನ್ನು ಪರೀಕ್ಷಿಸಬೇಕೆಂದು ಯೋಚಿಸಿ ನಂದನನ್ನು ಹಿಡಿದು ವರುಣಪಾಶದಿಂದ ಕಟ್ಟಿ ತಮ್ಮ ಲೋಕಕ್ಕೆ ಎಳೆದುಕೊಂಡು ಹೋಗುವರು. ಆಗ ಕೃಷ್ಣನು ಕೂಡ ತನ್ನ ತಂದೆಯನ್ನು ಬಿಟ್ಟಿರಲಾರದೆ ವರುಣ ಲೋಕಕ್ಕೆ ಹೋಗುವನು. ಆಗ ವರುಣನು ಕೃಷ್ಣ ದರ್ಶನದಿಂದ ಪರಮಾನಂದ ಭರಿತನಾಗಿ ಅವನನ್ನು ಪೂಜಿಸಿ ನಂದನನ್ನು ಕಳುಹಿಸಿಕೊಡುವನು. ಮತ್ತೊಮ್ಮೆ ಬಹಳ ಮಾಯಾವಿಯಾದ ವ್ಯೋಮಾಸುರನೆಂಬುವನು ಕೃಷ್ಣನ ಸಂಗಡಿಗರಾದ ಗೋಪಾಲ ಬಾಲಕರನ್ನು ಹಿಡಿದು ಒಂದು ಗುಹೆಯಲ್ಲಿ ಸೇರಿಸಿ ಬಚ್ಚಿಟ್ಟುಕೊಳ್ಳುವನು. ಇದನ್ನು ತಿಳಿದು ಕೃಷ್ಣನು ಆ ದುರಾತ್ಮನನ್ನು ಕೊಂದು ತನ್ನ ಸಂಗಡಿಗರನ್ನು ಬಿಡಿಸಿ ಕರೆತರುವನು. ಮತ್ತೊಮ್ಮೆ ಎಣೆಯಿಲ್ಲದ ಮಹಾಮಹಿಮೆಯುಳ್ಳ ಈ ಕೃಷ್ಣನು ತನ್ನ ಸಂಗಡಿಗರಾದ ಗೋಪಾಲಕರೆಲ್ಲರೂ ಹಗಲಿನಲ್ಲಿ ಬಹಳವಾಗಿ ಶ್ರಮಪಟ್ಟು ರಾತ್ರಿಯಲ್ಲಿ ಗಾಢನಿದ್ರೆಯಿಂದ ಮಲಗಿರುವಾಗ ಅವರಿಗೆ ತಿಳಿಯದ ಹಾಗೆಯೇ ಅವರೆಲ್ಲರನ್ನು ವೈಕುಂಠಕ್ಕೆ ಸಾಗಿಸಿ ಅಲ್ಲಿನ ನಿರತಿಶಯ ಆನಂದವನ್ನು ಅವರಿಗೆ ತೋರಿಸುವನು. ಒಮ್ಮೆ ಗೋಪಾಲಕರೆಲ್ಲರೂ ದೇವೇಂದ್ರನ ಪ್ರೀತಿಗಾಗಿ ಒಂದು ಯಾಗವನ್ನು ಮಾಡಬೇಕೆಂದು ಯತ್ನಿಸುವರು. ಅದನ್ನು ನೋಡಿ ಕೃಷ್ಣನು ಇಂದ್ರ ಪ್ರೀತಿಗಾಗಿ ಯಾಗವನ್ನು ಮಾಡಬೇಕಾದ ಅವಶ್ಯವಿಲ್ಲವೆಂದು ನಿರೋಧಿಸುವನು. ಇದರಿಂದ ದೇವೇಂದ್ರನು ಕೋಪಗೊಂಡು ಕೃಷ್ಣನನ್ನು ನಿಗ್ರಹಿಸಬೇಕೆಂದೆಣಿಸಿ ಭಯಂಕರವಾದ ಕಲ್ಲು ಮಳೆಯನ್ನು ಕರೆಯುವನು. ಈ ಶಿಲಾವರ್ಷದ ಪ್ರಹಾರವನ್ನು ತಡೆಯಲಾರದೆ ಗೋವುಗಳು ಗೋಪಾಲಕರು ಸಾಯುವ ಸ್ಥಿತಿಯಲ್ಲಿರುವುದನ್ನು ನೋಡಿ ಕೃಷ್ಣನು ಸಮೀಪದಲ್ಲಿದ್ದ ಒಂದು ದೊಡ್ಡ ಬೆಟ್ಟವನ್ನು ತನ್ನ ಕಿರುಬೆರಳಿನಿಂದ ಮೇಲಕ್ಕೆತ್ತಿ ಅದರ ಕೆಳಗೆ ಗೋವುಗಳನ್ನು ಗೋಪಾಲಕರನ್ನು ನಿಲ್ಲುವಂತೆ ಹೇಳಿ ಅವರನ್ನು ರಕ್ಷಿಸುವನು. ನಾರದ, ಇದರಲ್ಲಿ ಮತ್ತೊಂದು ಆಶ್ಚರ್ಯವುಂಟು. ಆ ಕೃಷ್ಣನು ತನ್ನ ಕಿರುಬೆರಳಿನಿಂದ ಮೇಲೆತ್ತಿ ಹಿಡಿದ ಆ ಬೆಟ್ಟವನ್ನು 7 ದಿನಗಳವರೆಗೆ ಅಹೋರಾತ್ರವು ಒಂದೇ ಸಮನಾಗಿ ಹಿಡಿದಿರುವನು. ಆಗ ದೇವೇಂದ್ರನು ಕೃಷ್ಣನ ಮುಂದೆ ತನ್ನ ವೀರ್ಯವೊಂದು ಸಾಗದುದಕ್ಕಾಗಿ ತಾನಾಗಿಯೇ ಕೃಷ್ಣನ ಬಳಿಗೆ ಬಂದು ಅವನನ್ನು ಸ್ತುತಿಸಿ ಮರೆಹೊಕ್ಕು ಅವನ ದಯೆಗೆ ಪಾತ್ರನಾಗುವನು. ಮತ್ತೊಮ್ಮೆ ಕೃಷ್ಣನು ವನದಲ್ಲಿ ಸಂಚರಿಸುತ್ತಾ ಒಂದಾನೊಂದು ರಾತ್ರಿಯಲ್ಲಿ ಶರತ್ಕಾಲದ ಚಂದ್ರಿಕೆಯು ಭೂಮಿಯೆಲ್ಲವನ್ನು ದಟ್ಟವಾಗಿ ವ್ಯಾಪಿಸಿರುವಾಗ ತಾನು ಕೈಯಲ್ಲಿ ಕೊಳಲನ್ನು ಹಿಡಿದು ಅವ್ಯಕ್ತ ಮಧುರವಾದ ಧ್ವನಿಯಿಂದ ನಾನಾ ಬಗೆಯ ಆಲಾಪಗಳನ್ನು ನುಡಿಸುವುದಕ್ಕೆ ತೊಡಗುವನು. ಆಗ ಆ ಗಾನಮಾಧುರ್ಯವನ್ನು ಕೇಳಿ ಗೋಪ ಸ್ತ್ರೀಯರೆಲ್ಲರೂ ಮೈಮರೆತಿರುವರು. ಆ ಸಮಯದಲ್ಲಿ ಇವರನ್ನು ಕುಬೇರ ದೂತನಾದ ಶಂಖಚೂಡನೆಂಬುವನು ಕದ್ದೊಯ್ಯಬೇಕೆಂದು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಕೃಷ್ಣನು ಆ ಕ್ಷಣವೇ ಅವನನ್ನು ಕೊಲ್ಲುವನು. ನಾರದ, ಇಷ್ಟು ಮಾತ್ರವೇ ಅಲ್ಲ, ಕೃಷ್ಣನು ಪ್ರಲಂಬನೆಂದು, ಧೇನುಕನೆಂದು, ಬಕಾಸುರನೆಂದು, ಕೇಶಿ ಎಂದು, ಅರಿಷ್ಟನೆಂದು ಪ್ರಸಿದ್ಧರಾದ ರಾಕ್ಷಸರನ್ನು, ಚಾಣೂರ ಮುಷ್ಟಿಕರೆಂಬ ಜಟ್ಟಿಗಳನ್ನು, ಕುವಲಯಾಪೀಡವೆಂಬ ಮಹಾಗಜವನ್ನು ತನ್ನ ಬಲದಿಂದ ಕೊಲ್ಲುವನು. ಮತ್ತು ಕಂಸನನ್ನು, ಕಾಲಯವನನನ್ನು, ನರಕಾಸುರನನ್ನು, ಪೌಂಡ್ರಕಾದಿಗಳನ್ನು, ಸಾಲ್ವ ದ್ವಿವಿಧ ಪಲ್ವಲರನ್ನು, ಶಿಶುಪಾಲ ದಂತವಕ್ತ್ರರನ್ನು, ಸಪ್ತ ವೃಷಭಗಳನ್ನು, ಶಂಭರ ವಿಢೂರಥರನ್ನು, ರುಕ್ಮಿ ಮೊದಲಾದವರನ್ನು, ಭಾರತ ಯುದ್ಧದಲ್ಲಿ ಮಹಾಧನುರ್ಧಾರಿಗಳಾದ ಕಾಂಭೋಜ, ಮತ್ಸ್ಯ, ಕುರು, ಕೇಕಯಾಧಿಪತಿಗಳನ್ನು ತನ್ನ ಕೈಯಿಂದಲೂ ತನ್ನ ಅಂಶದಿಂದ ಹುಟ್ಟಿದ ಭೀಮಾರ್ಜುನಾದಿಗಳ ಕೈಯಿಂದಲೂ ಕೊಲ್ಲಿಸುವನು. ಈ ಕೃಷ್ಣನ ವೀರ್ಯದಿಂದ ಹತರಾದವರೆಲ್ಲರೂ ಪ್ರಕೃತಿ ಸಂಬಂಧವಾದ ಇಂದ್ರಿಯಗಳಿಗೆ ಅಗೋಚರವೆನಿಸಿದ ವೈಕುಂಠವನ್ನು ಹೊಂದುವರು. ಹೀಗೆ ಶ್ರೀಕೃಷ್ಣನು ನಡೆಸುವ ಕಾರ್ಯಗಳೆಲ್ಲವೂ ಅನಂತವಾಗಿಯೂ ಅದ್ಭುತವಾಗಿಯೂ ಇರುವವು. ನಾರದ, ನನಗೆ ತಿಳಿದ ಮಟ್ಟಿಗೆ ನಾನು ಸಂಗ್ರಹವಾಗಿ ಆತನ ಚರಿತ್ರವನ್ನು ವಿವರಿಸಿರುವೆನು. ವ್ಯಾಸಾವತಾರವು ಭಗವಂತನಾದ ಶ್ರೀಮನ್ನಾರಾಯಣನು ವ್ಯಾಸ ಮಹರ್ಷಿಯಾಗಿ ಹುಟ್ಟಿ ಕಲಿಯುಗದಲ್ಲಿ ಮುಂದೆ ಕ್ರಮವಾಗಿ ಜನರೆಲ್ಲರೂ ಅಲ್ಪಾಯಸ್ಸುಳ್ಳವರಾಗಿಯೂ ಮಂದ ಬುದ್ಧಿಯುಳ್ಳವರಾಗಿಯೂ ಹುಟ್ಟುವರೆಂದು ಅವರಿಗೆ ವೇದಾರ್ಥವನ್ನು ಗ್ರಹಿಸತಕ್ಕ ಶಕ್ತಿ ಇರಲಾರದೆಂದು ಎಣಿಸಿ ಅಲ್ಪ ಬುದ್ಧಿಯುಳ್ಳವರು ಕೂಡ ಅವುಗಳ ಸಾರಾರ್ಥವನ್ನು ಗ್ರಹಿಸುವಂತೆ ವೇದಗಳನ್ನು ವಿಭಾಗಿಸಿಡುವನು. ಬೌದ್ಧಾವತಾರವು
ದೇವದ್ವೇಷಿಗಳಾದ ಅಸುರರು ವೈದಿಕ ಮಾರ್ಗದಲ್ಲಿ ಬಹಳ ಶ್ರದ್ಧೆಯನ್ನು ವಹಿಸಿ ನಿಂತು ಮಯ ನಿರ್ಮಿತಗಳಾಗಿಯೂ ಎಣೆಯಿಲ್ಲದ ವೇಗವುಳ್ಳವುಗಳಾಗಿಯೂ ಇದ್ದ ಪಟ್ಟಣಗಳಿಂದ ಲೋಕಗಳನ್ನು ನಾಶ ಮಾಡುತ್ತಿರುವಾಗ ಅವರನ್ನು ಮೋಸಗೊಳಿಸಿ ವಂಚಿಸುವುದಕ್ಕಾಗಿ ಭಗವಂತನು ಪಾಷಂಡ ವೇಷವನ್ನು ಧರಿಸಿ ಅಭಾಸ ಧರ್ಮವಾದ ಆ ಪಾಷಂಡ ಧರ್ಮವನ್ನೇ ಹಿಡಿದು ಅವರಿಗೂ ಆ ಧರ್ಮವನ್ನು ಉಪದೇಶಿಸುವನು. ಕಲ್ಕ್ಯವತಾರವು ನಾರದ ಸತ್ಪುರುಷರ ಗ್ರಹಗಳಲ್ಲಿ ಭಗವತ್ ಕಥಾಶ್ರವಣವು ಸ್ವಾಹ ಸ್ವಧಾ ವಷಟ್ಕಾರಗಳು ಯಾವಾಗ ನಿಂತು ಹೋಗುವವು ಆಗ ಭಗವಂತನು ಕಲ್ಕ್ಯವತಾರವನ್ನು ಎತ್ತುವನು. ಅದೇ ಕಲಿಯುಗದ ಕೊನೆ. ಹೀಗೆ ಕಲ್ಕಿರೂಪಿಯಾದ ಭಗವಂತನು ಕರ್ಮ ಭ್ರಷ್ಟರೆಲ್ಲರನ್ನು ಶಿಕ್ಷಿಸುವನು. ಯಾವಾಗ 3 ವರ್ಣಗಳು ಪಾಷಂಡಿಗಳಂತಾಗುವರೋ, ಯಾವಾಗ ಶೂದ್ರರೇ ರಾಜರಾಗುವರೋ ಆ ಕಾಲದಲ್ಲಿಯೇ ಭಗವಂತನು ಈ ಕಲ್ಕ್ಯವತಾರವನ್ನೆತ್ತಿ ಜನರನ್ನು ನಿಯಮಿಸುವನು. ಓ ನಾರದ, ಸೃಷ್ಟಿ ವಿಷಯದಲ್ಲಿ ಚತುರ್ಮುಖನಾದ ನಾನು, ನಳಬ್ರಹ್ಮರು, ನವಬ್ರಹ್ಮರು, ಮರೀಚಿ ಮೊದಲಾದ ಮಹರ್ಷಿಗಳು ಆ ಭಗವಂತನಿಗೆ ಸಾಧನ ರೂಪವಾಗಿದ್ದುಕೊಂಡು ಅವನಿಗಧೀನರಾಗಿ ಅವನ ಪ್ರೇರಣೆಯಿಂದಲೇ ಈ ಕಾರ್ಯಗಳನ್ನು ನಡೆಸುವೆವು. ಧರ್ಮವು ಆ ವಿಷ್ಣುವಿನಲ್ಲಿರುವ ಪಾಲನ ಶಕ್ತಿಯು ಮನುಗಳು, ಇಂದ್ರಾದಿ ದೇವತೆಗಳು, ರಾಜರು ಪ್ರಪಂಚದ ರಕ್ಷಣಾ ಕಾರ್ಯದಲ್ಲಿ ನಿಯಮಿಸಲ್ಪಟ್ಟಿರುವರು. ಅಧರ್ಮವು ರುದ್ರನು, ಕೋಪ ಸ್ವಭಾವವುಳ್ಳ ಸರ್ಪಗಳು, ಕ್ರೂರ ಸ್ವಭಾವವುಳ್ಳ ರಾಕ್ಷಸಾದಿಗಳು ಲೋಕ ಸಂಹಾರ ಕಾರ್ಯಕ್ಕಾಗಿ ನಿಯಮಿಸಲ್ಪಟ್ಟಿರುವರು. ಇವೆಲ್ಲಕ್ಕೂ ಸರ್ವಾತ್ಮಕನಾದ ಆ ನಾರಾಯಣನೊಬ್ಬನೇ ಪ್ರೇರಕನಾಗಿಯೂ ಮೂಲ ಕಾರಣನಾಗಿಯೂ ಇರುವನು. ಈ ಕಾರ್ಯಗಳನ್ನು ನಡೆಸುವ ವಿಷಯದಲ್ಲಿ ಅವನು ತೋರಿಸತಕ್ಕ ಲೀಲೆಗಳು, ಅವತಾರಗಳು, ಅದ್ಭುತ ಕಾರ್ಯಗಳು ಕೊನೆ ಮೊದಲಿಲ್ಲದಂತಿರುವವು. ನಾರದ, ಭೂಮಿಯಲ್ಲಿರುವ ರೇಣುಗಳ ಕಣಗಳನ್ನಾದರೂ ಲೆಕ್ಕ ಮಾಡಿ ತಿಳಿಯಬಹುದೇ ಹೊರತು ಆ ನಾರಾಯಣನ ದಿವ್ಯ ಚೇಷ್ಟೆಗಳನ್ನು ಮಾತ್ರ ಲೆಕ್ಕವಿಡಲು ಯಾರಿಗೂ ಸಾಧ್ಯವಲ್ಲ. ಹಾಗಿದ್ದರೂ ನನಗೆ ತಿಳಿದಷ್ಟನ್ನು ನಿನಗೂ ಸಂಗ್ರಹಿಸಿ ತಿಳಿಸಿರುವೆನು. ವಿಸ್ತರಿಸಿ ಹೇಳಬೇಕೆಂದರೆ ನನಗೂ ಸಾಧ್ಯವಲ್ಲ. ಪೂರ್ವದಲ್ಲಿ ಭಗವಂತನು ತ್ರಿವಿಕ್ರಮಾವತಾರವನ್ನೆತ್ತಿದಾಗ ನಿರಂಕುಶವಾದ ಆತನ ಪಾದವೇಗದಿಂದ ಕದಲಿ ತಮ್ಮ ತಮ್ಮ ನಿವಾಸಗಳಿಂದ ಜಾರಿ ಬೀಳುತ್ತಿದ್ದ ಪ್ರಾಣಿಗಳನ್ನು ನೋಡಿ ಸತ್ಯಲೋಕವಾಸಿಗಳೆಲ್ಲರೂ ಭಯದಿಂದ ನಡುಗಿ ಸ್ತಬ್ಧರಾದರು. ಅಂತಹ ಮಹಾಪುರುಷನ ದಿವ್ಯ ಕರ್ಮವನ್ನು, ವೀರ್ಯವನ್ನು ಯಾರು ತಾನೇ ಲೆಕ್ಕವಿಡಬಲ್ಲರು? ನಾರದ, ಆ ವಾಸುದೇವನ ಮಾಯಾ ಬಲವನ್ನು ನಾನು ಕಂಡರಿಯೆನು. ನಿನ್ನ ಒಡಹುಟ್ಟಿದವರಾದ ಸನಕಾದಿಗಳು ಕಂಡರಿಯರು. ಅಷ್ಟೇಕೆ, ನಮ್ಮೆಲ್ಲರ ಸಂಗತಿಯು ಹಾಗಿರಲಿ. ಆ ಪರಮ ಪುರುಷನ ಅಪರಾವತಾರವೆಂದೆನಿಸಿಕೊಂಡ ಆದಿಶೇಷನು 2,000 ನಾಲಿಗೆಯುಳ್ಳವನಾಗಿ ಅನವರತವು ಆ ಭಗವಂತನ ಗುಣಗಳನ್ನು ತನ್ನ ಸಹಸ್ರ ಮುಖಗಳಿಂದ ಗಾನ ಮಾಡುತ್ತಿದ್ದರು. ಇನ್ನು ಅವುಗಳ ಕೊನೆಯನ್ನೇ ಕಾಣಲಾರದಿರುವನು. ಇನ್ನು ನಮ್ಮಂಥವರ ಪಾಡೇನು? ಆದರೆ ಆ ಭಗವಂತನ ಮಾಯಾಬಲವನ್ನು ಅತಿಕ್ರಮಿಸಿ ಉತ್ತೀರ್ಣರಾಗುವವರು ಯಾರೊಬ್ಬರೂ ಇಲ್ಲವೇ ಎಂದು ನೀನು ಶಂಕಿಸಬಹುದು. ನಾರದ, ಅಂಥವರೂ ಕೆಲವರುಂಟು. ಹೇಳುವೆನು ಕೇಳು. ಸರ್ವಸಂಗ ಪರಿತ್ಯಾಗ ಮಾಡಿ ನಿಷ್ಕಪಟವಾದ ಭಕ್ತಿಯಿಂದ ತನ್ನನ್ನು ಯಾರು ಸೇವಿಸುವರೋ ಅಂಥವರಲ್ಲಿ ಭಗವಂತನು ತಾನಾಗಿಯೇ ಒಲಿಯುವನು. ಹೀಗೆ ಅವನ ದಯೆಗೆ ಪಾತ್ರರಾದವರು ಸಂಸಾರದಲ್ಲಿ ಸಿಕ್ಕಿ ಕಾಲವನ್ನು ವ್ಯರ್ಥವಾಗಿ ಕಳೆಯಲಾರರು. ಅಂಥವರು ನಾಯಿ ನರಿಗಳಿಗೆ ಆಹಾರ ಯೋಗ್ಯವಾದ ಈ ದೇಹದಲ್ಲಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಆ ಭಗವಂತನ ಮಾಯೆಯನ್ನು ಅತಿಕ್ರಮಿಸಿ ಆತನ ನಿಜ ತತ್ವವನ್ನು ಸ್ವಲ್ಪ ಮಾತ್ರವಾದರೂ ತಿಳಿದುಕೊಳ್ಳಬಲ್ಲರು. ಅಂತಹ ಮಹಾತ್ಮರು ಎಲ್ಲಿಯೋ ಕೆಲವರು ಮಾತ್ರವೇ ಇರುವರು. ಭಗವಂತನ ಮಹಿಮೆಗೆ ಕೊನೆಯಿಲ್ಲವೆಂಬುದನ್ನು ಮಾತ್ರ ದೃಢವಾಗಿ ತಿಳಿದುಕೊಂಡರೂ ಸಾಕು. ಇದರಿಂದಲೇ ಅವನ ನಿಜಸ್ಥಿತಿಯನ್ನು ಕಂಡಂತಾಗುವುದು. ನಾರದ, ಈ ವಿಧವಾದ ಜ್ಞಾನವುಳ್ಳವರು ಯಾರೆಂಬುದನ್ನು ತಿಳಿಸುವೆನು ಕೇಳು. ನಾನೊಬ್ಬನು ಆ ತತ್ವವನ್ನು ತಿಳಿದು ಮಾಯೆಯನ್ನು ದಾಟಿರುವೆನು. ಕೇವಲ ಭಕ್ತಿಯೋಗಾವಲಂಬಿಗಳಾದ ಸನಕಾದಿಗಳು ಅದನ್ನು ತಿಳಿದಿರುವರು. ಹಾಗೆಯೇ ಶಂಕರನು, ದೈತ್ಯಕುಲ ಪ್ರಭುವಾದ ಪ್ರಹ್ಲಾದನು, ಸ್ವಯಂಭುವ ಮನುವು, ಆತನ ಪತ್ನಿಯಾದ ಶತರೂಪೆ ಎಂಬುವಳು, ಅವಳ ಮಕ್ಕಳಾದ ಪ್ರಿಯವ್ರತಾದಿಗಳು, ಇವರ ಸಹೋದರಿಯರಾದ ದೇವಹೂತಿ ಮೊದಲಾದ ನಾರೀಮಣಿಗಳು,
ಆ ಪರಮ ಪುರುಷನ ತತ್ವವನ್ನು ತಿಳಿದು ಮಾಯೆಯನ್ನು ದಾಟಿರುವರು. ಮತ್ತು ಪ್ರಾಚೀನ ಬರ್ಹಿ ಎಂಬ ರಾಜೇಂದ್ರನು, ಋಭು ಮಹರ್ಷಿಯು, ಉತ್ತಾನಪಾದನ ಮಗನಾದ ಧ್ರುವನು, ಇಕ್ಷ್ವಾಕು, ದಿಲೀಪ, ಭೀಷ್ಮ, ಯಯಾತಿ, ಮುಚುಕುಂದ, ರಂತಿದೇವ, ಶ್ರುತದೇವ, ವಿಭೀಷಣ, ವಿದುರ, ದೇವಲ, ಜನಕ, ಹನುಮದಾದಿ ಮಹಾತ್ಮರು, ಗಯ, ನಹುಷಾದಿಗಳು, ಸೌಭರಿಯು, ಉದಂಕನು, ಶಿಬಿಯು, ಪಿಪ್ಪಲಾದನು, ಪರಾಶರನು, ಭೂರಿಷೇಣನು, ಉಪೇಂದ್ರದತ್ತನು, ಪಾರ್ಥನು, ಶ್ರುತಸೇನನು ಇವರಂತೆ ಇನ್ನೂ ಕೆಲವರು ಆ ಭಗವಂತನಲ್ಲಿ ತಮಗಿರುವ ಭಕ್ತಿ ವಿಶೇಷದಿಂದ ಆತನನ್ನು ತಿಳಿದು ಮಾಯೆಯನ್ನು ದಾಟಿರುವರು. ನಾರದ, ಮತ್ತೊಂದು ರಹಸ್ಯವನ್ನು ಹೇಳುವೆನು ಕೇಳು. ಸ್ತ್ರೀಯರಾಗಲಿ, ಶೂದ್ರರಾಗಲಿ, ಬೇಡರಾಗಲಿ, ಮ್ಲೇಚ್ಛರಾಗಲಿ, ಪಾಪ ಜೀವಿಗಳಾದ ಬೇರೆ ಯಾರೇ ಆಗಲಿ, ಆ ನಾರಾಯಣನ ಪಾದಾರವಿಂದಗಳನ್ನೇ ನಂಬಿ ನಿರಂತರವೂ ಆತನ ಸೇವೆಯಲ್ಲಿದ್ದರೆ ಅವನ ದಯೆಗೆ ಪಾತ್ರರಾಗಿ ಅವನ ತತ್ವವನ್ನು ತಿಳಿದು ಮಾಯೆಯನ್ನು ತಪ್ಪಿಸಿಕೊಳ್ಳಬಲ್ಲರು. ಹೀಗಿರುವಾಗ ಧಾರಣಾ ಯೋಗದಲ್ಲಿ ಸಮರ್ಥರಾದ ಮಹಾತ್ಮರು ಅವನ ನಿಜವನ್ನು ತಿಳಿದು ಮಾಯೆಯನ್ನು ಅತಿಕ್ರಮಿಸಬಲ್ಲರೆಂಬುದನ್ನು ಹೇಳಬೇಕಾದುದೇನು? ನಾರದ, ಹಿಂದೆ ಹೇಳಿದಂತೆ ನಾವೆಲ್ಲರೂ ಆ ಭಗವಂತನ ಸ್ವರೂಪವನ್ನು ಯಾವ ವಿಧದಲ್ಲಿ ತಿಳಿದಿರುವೆವೋ ಅದೇ ರೀತಿಯಾಗಿ ನಿನಗೂ ಆತನ ಸ್ವರೂಪವನ್ನು ಸಂಗ್ರಹಿಸಿ ಹೇಳುವೆನು ಕೇಳು. ದುಃಖ ಮೋಹಾದಿ ವಿಕಾರಗಳೊಂದು ಇಲ್ಲದೆ ನಿತ್ಯಾನಂದ ಸ್ವರೂಪವಾಗಿ ವೇದಾಂತಗಳಿಂದ ಪರಬ್ರಹ್ಮವೆಂದು ಹೇಳಲ್ಪಡುವುದು ಯಾವುದೋ ಅದೇ ಆ ಪರಮ ಪುರುಷನ ಸ್ವರೂಪವು. ಆದರೆ ವೇದವಾಕ್ಯ ಪ್ರಮಾಣಗಳಿಂದ ಹೊರತು ಬೇರೆ ಯಾವ ಮಾರ್ಗದಿಂದಲೂ ಆ ಸ್ವರೂಪವನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲವೇ ಎಂದು ನೀನು ಕೇಳಬಹುದು. ಸಾಧ್ಯವಿಲ್ಲ. ಏಕೆಂದರೆ ಜಡಸ್ವರೂಪವಾದ ಪ್ರಕೃತಿಯ, ಅಂದರೆ ಮಾಯೆಯ ಕಾರ್ಯಗಳಾದ ಮನಸ್ಸು ಮೊದಲಾದ ಇಂದ್ರಿಯಗಳು ಅವನ ಸ್ವರೂಪವನ್ನು ತಾವಾಗಿ ತಿಳಿದುಕೊಳ್ಳಲಾರವು. ಆದುದರಿಂದ ಅವನ ಸ್ವರೂಪವನ್ನು ವೇದ ವಾಕ್ಯ ಪ್ರಮಾಣಗಳಿಂದ ತಿಳಿದುಕೊಳ್ಳಬೇಕಲ್ಲದೆ ಬೇರೆ ವಿಧವಾದ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಇಷ್ಟು ಮಾತ್ರವಲ್ಲದೆ ವೇದಗಳಲ್ಲಿಯೂ ಪೂರ್ವ ಭಾಗದಲ್ಲಿ ಹೇಳಲ್ಪಟ್ಟ ವಿಷಯಗಳಿಂದ ಯಥಾವತ್ತಾಗಿ ಆ ಭಗವಂತನ ಸ್ವರೂಪವನ್ನು ತಿಳಿಯುವುದು ಸಾಧ್ಯವಲ್ಲ. ಸಾಧ್ಯ ಸಾಧನಗಳೇ ಮೊದಲಾದ ವಿಷಯಗಳೊಡನೆ ಕೇವಲ ಕರ್ಮ ಕಲಾಪಗಳನ್ನೇ ವಿಶೇಷವಾಗಿ ಬೋಧಿಸುತ್ತಿರುವ ವೇದದ ಪೂರ್ವ ಭಾಗವು ಆ ಪರಮಾತ್ಮನ ವಿಷಯವನ್ನು ಪೂರ್ಣವಾಗಿ ತಿಳಿಸಲಾರವು. ಆದುದರಿಂದ ನಾವು ವೇದಾಂತಗಳೆನಿಸುವ ಉಪನಿಷತ್ತುಗಳಿಂದಲೇ ಆ ಪರಮಾತ್ಮ ತತ್ವವನ್ನು ತಿಳಿದುಕೊಳ್ಳಬೇಕಾಗಿರುವುದು. ಆ ಪರಮಾತ್ಮ ಸ್ವರೂಪವು ಕೇವಲ ಸುಖರೂಪವಾದುದು. ಆದರೆ ಜೀವನಿಗೂ ಆ ವಿಧವಾದ ಸುಖಾನುಭವವು ಉಂಟಲ್ಲವೇ ಎಂದರೆ, ನಾರದ, ಜೀವಾತ್ಮ ಪರಮಾತ್ಮನಲ್ಲಿರುವ ಸುಖದಲ್ಲಿ ಬಹಳ ತಾರತಮ್ಯವುಂಟು. ಜೀವಾತ್ಮನು ಅನುಭವಿಸುವ ಸುಖಕ್ಕೆ ಎಲ್ಲೆಯುಂಟು ಮತ್ತು ಇವನ ಸುಖ ದುಃಖವು ಮಿಶ್ರವಾಗಿರುವುದು. ದುಃಖ ಸಂಬಂಧವಿಲ್ಲದೆಯೂ ಇಲ್ಲದೆಯೂ ಇರುವ ನಿತ್ಯಾನಂದ ಸ್ವರೂಪವು ಆ ಪರಮಾತ್ಮನೊಬ್ಬನಿಗೆ ಹೊರತು ಬೇರೊಬ್ಬರಿಗಿಲ್ಲವು. ಜೀವನಂತೆ ಅವನಿಗೆ ಕರ್ಮ ಸಂಬಂಧವೂ ಇರುವುದಿಲ್ಲ. ಆ ಸ್ವರೂಪವು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣವಾಗಿ ವಿಕಾರವಿಲ್ಲದೆ ಯಾವಾಗಲೂ ಏಕಸ್ವರೂಪವಾಗಿರುವುದು. ಆ ಪರಮಾತ್ಮನು ಸಮಸ್ತ ಚಿತ್ತುಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಗೊಂಡಿದ್ದರು ಆಯಾ ವಸ್ತುವಿನಲ್ಲಿ ಇರತಕ್ಕ ದೋಷಗಳನ್ನು ತನಗೆ ಅಂಟಿಸಿಕೊಳ್ಳದೆ ಇರಬಲ್ಲನು. ಆತನ ಸ್ವರೂಪವು ಕೇವಲ ಜ್ಞಾನಮಯವಾದುದರಿಂದ ಯಾವಾಗಲೂ ಜಡತ್ವವನ್ನು ಹೊಂದದು. ಅದಕ್ಕೆ ಆಶ್ರಿತರ ಸಂಸಾರ ಬಂಧವನ್ನು ನೀಗಿಸತಕ್ಕ ಶಕ್ತಿಯುಂಟು. ಆ ಭಗವಂತನು ಹಸಿವು, ಬಾಯಾರಿಕೆ ಮುಂತಾದ ವಿಕಾರಗಳಿಗೆ ಈಡಾಗತಕ್ಕವನಲ್ಲ. ಆತನು ತನ್ನನ್ನು ಉಪಾಸನೆ ಮಾಡತಕ್ಕವರಿಗೂ ಆ ಬಗೆಯ ವಿಕಾರಗಳಿಲ್ಲದಂತೆ ತಪ್ಪಿಸಿ ಶಾಂತಿಯನ್ನು ಉಂಟು ಮಾಡಬಲ್ಲನು. ಯೋಗೀಶ್ವರರು ಮಾತ್ರ ಜೀವಾತ್ಮನಿಗೆ ಸಹಚರವಾದ ಮನಸ್ಸನ್ನು ಚೆನ್ನಾಗಿ ನಿಗ್ರಹಿಸಿ ಆ ಭಗವಂತನ ಸ್ವರೂಪದಲ್ಲಿ ಅದನ್ನು ದೃಢವಾಗಿ ನೆಲೆಗೊಳಿಸಿ ಸಮಸ್ತ ಸಂಶಯಗಳನ್ನು ನೀಗಿಬಿಡುವರು. ತಾನಾಗಿಯೇ ಬೇಕಾದಷ್ಟು ಮಳೆಯನ್ನು ಸುರಿಸಬಲ್ಲ ದೇವೇಂದ್ರನು ಕೊಳ, ಬಾವಿ ಮುಂತಾದವುಗಳನ್ನು ತೋಡುವುದಕ್ಕೆ ಬೇಕಾದ ಗುದ್ದಲಿ ಮುಂತಾದ ಸಾಧನಗಳನ್ನು ಲಕ್ಷಿಸದೆ ತೊರೆದು ಬಿಡುವಂತೆ ಭಗವದುಪಾಸಕರು ಸ್ವರ್ಗಾದಿ ಸುಖಗಳೆಂಬ ಸ್ವಲ್ಪ ಫಲಗಳಿಗೆ ಸಾಧನವಾದ ಕರ್ಮ ಸಂಬಂಧವನ್ನು ತೊರೆದು ಬಿಡುವರು. ಆದರೆ
ಕರ್ಮವನ್ನು ಬಿಟ್ಟರೆ ಸ್ವರ್ಗಾದಿ ಸುಖಗಳನ್ನು ಅಪೇಕ್ಷಿಸತಕ್ಕವರ ಕೋರಿಕೆಯು ನೆರವೇರುವುದು ಹೇಗೆ ಎಂದು ಕೇಳುವೆಯಾ? ನಾರದ, ಭಗವದುಪಾಸನವನ್ನು ಮಾಡತಕ್ಕವರಿಗೆ ಯಾವ ವಿಧದಲ್ಲಿಯೂ ಕೊರತೆಯಿಲ್ಲ. ಆತನು ಸರ್ವಾಂತರ್ಯಾಮಿಯಾದುದರಿಂದ ವರ್ಣಾಶ್ರಮೋಚಿತಗಳಾದ ಕರ್ಮಗಳಿಗೆ ಫಲವನ್ನು ಕೊಡಬಲ್ಲವನು ಆತನಲ್ಲದೆ ಬೇರೆಯಲ್ಲ. ಆದುದರಿಂದ ಸ್ವರ್ಗಾದಿಗಳನ್ನು ಕೋರುವವರು ಭಗವದುಪಾಸನದಿಂದಲೇ ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಬೇಕು. ಇಂದ್ರಾದಿ ದೇವತೆಗಳಲ್ಲಿರುವ ಮಹಿಮೆಯೂ ಕೂಡ ಅವರಲ್ಲಿ ಅಂತರಾತ್ಮನಾದ ಭಗವಂತನಿಂದಲೇ ಉಂಟಾದುದಲ್ಲದೆ ಬೇರೆಯಲ್ಲ. ಆದರೆ ಭಗವಂತನು ಸರ್ವಾಂತರ್ಯಾಮಿಯಾಗಿರುವಾಗ ಚೇತನ ಅಚೇತನಗಳಲ್ಲಿರುವ ದೋಷಕ್ಕೆ ಅವನು ಭಾಗಿಯಾಗದಿರುವನೆ ಎಂದು ನೀನು ಶಂಕಿಸಬೇಕಾದುದಿಲ್ಲ. ಆ ಭಗವಂತನು ಕರ್ಮ ಸಂಬಂಧದಿಂದ ಉಂಟಾಗುವ ಉತ್ಪತ್ತಿ ವಿನಾಶಾದಿಗಳೊಂದೂ ಇಲ್ಲದವನು. ಆದುದರಿಂದ ಈ ಮನುಷ್ಯ ದೇಹಕ್ಕೆ ಕಾರಣಗಳಾದ ಭೂತ ಸೂಕ್ಷ್ಮಗಳು ಕದಲಿ ಹೋಗುವುದರಿಂದ ಈ ದೇಹವು ನಶಿಸಿ ಹೋದರು ಆ ದೇಹದಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನು ಮಾತ್ರ ಆಕಾಶದಂತೆ ನಿತ್ಯನಾಗಿರುವನೇ ಹೊರತು ದೇಹದೊಡನೆ ನಾಶ ಹೊಂದಲಾರನು. ಶರೀರಗತವಾದ ದೋಷಕ್ಕೆ ಆತನು ಭಾಗಿಯಾಗಿದ್ದ ಪಕ್ಷದಲ್ಲಿ ಅವನು ಆ ಶರೀರದಂತೆಯೇ ನಾಶಕ್ಕೀಡಾಗಬೇಕಲ್ಲವೇ? ಹಾಗಿಲ್ಲದುದರಿಂದಲೇ ಪ್ರಕೃತಿ ಸಂಬಂಧವಾದ ದೋಷವು ಅವನಲ್ಲಿ ಅಂಟಲಾರದು. ಓ ನಾರದ, ಲೋಕಕಾರಣನಾಗಿಯೂ ಜ್ಞಾನಾದಿ ಷಡ್ಗುಣ್ಯ ಪರಿಪೂರ್ಣನಾಗಿಯೂ ಇರುವ ಆ ಭಗವಂತನ ವಿಭೂತಿಗಳೆಲ್ಲವನ್ನು ನಿನಗೆ ನಾನು ಸಂಗ್ರಹವಾಗಿ ವಿವರಿಸಿರುವೆನು. ಇದನ್ನೇ ನೀನು ಇನ್ನೂ ವಿವರವಾಗಿ ಇತರರಿಗೂ ಬೋಧಿಸಬೇಕು. ಈ ಭಗವದ್ ವಿಭೂತಿ ವೃತ್ತಾಂತವನ್ನು ಮೊದಲು ಭಗವಂತನು ತಾನಾಗಿಯೇ ನನಗೆ ತಿಳಿಸಿದನು. ಸಾಕ್ಷಾತ್ತಾಗಿ ಭಗವಂತನಿಂದಲೇ ಬಂದುದರಿಂದಲೇ ಇದು ಭಾಗವತವೆನಿಸಿರುವುದು. ಈ ವಿಷಯವನ್ನು ನೀನು ಚೆನ್ನಾಗಿ ಮನಸ್ಸಿನಲ್ಲಿ ಮನನ ಮಾಡಿಕೊಂಡು ಸರ್ವಾಂತರಾತ್ಮನಾದ ಆ ಭಗವಂತನಲ್ಲಿ ಮನುಷ್ಯರಿಗೆ ದೃಢವಾದ ಭಕ್ತಿಯುಂಟಾಗುವಂತೆ ಅದನ್ನು ಲೋಕದಲ್ಲಿ ಚೆನ್ನಾಗಿ ವಿವರಿಸಿ ಚೇತನರನ್ನು ಉದ್ಧರಿಸಬೇಕು. ನಾರದ, ಹಾಗಿದ್ದರೆ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಿಂದ ಪ್ರಯೋಜನವೇನು ಎಂದು ನೀನು ಕೇಳಬಹುದು. ಮನುಷ್ಯರು ಭೂಮಿಯಲ್ಲಿ ಹುಟ್ಟಿ ತಾವು ನಡೆಸುವ ಕರ್ಮ ಕಲಾಪಗಳಿಂದ ಭಗವಂತನನ್ನು ಸಂತೋಷಪಡಿಸದಿದ್ದ ಪಕ್ಷದಲ್ಲಿ ಅಂತಹ ಕರ್ಮಗಳೆಲ್ಲವೂ ನಿಷ್ಫಲವೆಂಬುದರಲ್ಲಿ ಸಂದೇಹವೇ ಇಲ್ಲ. ಆತನನ್ನು ಸಂತೋಷಪಡಿಸಬೇಕಾದರೆ ಭಕ್ತಿಗಿಂತಲೂ ಮೇಲಾದ ಬೇರೆ ಉಪಾಯವಿಲ್ಲ. ಆದುದರಿಂದ ಎಂಥವನಾದರೂ ಭಕ್ತಿಯನ್ನೇ ಮುಖ್ಯವಾಗಿ ಹಿಡಿಯಬೇಕೇ ಹೊರತು ತ್ರಿವರ್ಗ ಸಾಧನಗಳಾದ ಕರ್ಮವನ್ನು ಮಾತ್ರವೇ ಅವಲಂಬಿಸಬಾರದು. ಆ ಭಗವಂತನಲ್ಲಿ ದೃಢವಾದ ಭಕ್ತಿಯೊಂದು ಮಾತ್ರ ಹುಟ್ಟಿದ ಪಕ್ಷದಲ್ಲಿ ವರ್ಣಾಶ್ರಮಾಚಾರಗಳಿಂದಾಗಲಿ, ದಾನದಿಂದಾಗಲಿ, ತಪಸ್ಸಿನಿಂದಾಗಲಿ, ವೇದಾಧ್ಯಯನದಿಂದಾಗಲಿ ಪಡೆಯಬೇಕಾದ ಪ್ರಯೋಜನವು ಯಾವುದೊಂದು ಇರುವುದಿಲ್ಲ. ಭಕ್ತಿಹೀನನಾದವನು ಅವೆಲ್ಲವನ್ನು ಕ್ರಮವಾಗಿ ನಡೆಸಿದರೂ ಫಲವಿಲ್ಲ. ಮಾಯೆಯಲ್ಲಿ ಕಟ್ಟು ಬಿದ್ದಿರುವ ನಮಗೆ ಆ ವಿಧವಾದ ದೃಢಭಕ್ತಿಯು ಹೇಗೆ ಹುಟ್ಟುವುದೆಂದು ಕೇಳುವೆಯಾ? ನಾರದ, ಆ ಮಾಯೆಯನ್ನು ಬಿಡಿಸಿಕೊಳ್ಳುವುದೇನು ಅಷ್ಟೊಂದು ಅಸಾಧ್ಯ ಕಾರ್ಯವಲ್ಲ. ಯಾವಾಗಲೂ ಆ ಭಗವಂತನ ಚರಿತ್ರಗಳನ್ನು ಕೇಳುತ್ತಾ ಆಗಾಗ ಅವುಗಳನ್ನು ಗಾನ ಮಾಡುತ್ತಾ ಅನವರತವು ಆ ಮಹಾತ್ಮನ ನಾಮವನ್ನು ಸ್ಮರಿಸುತ್ತಿರುವವರನ್ನು ಮಾಯೆಯು ಎಷ್ಟು ಮಾತ್ರವೂ ಮೋಹಗೊಳಿಸಲಾರದು. ಭಕ್ತಿಯು ಅವರಲ್ಲಿ ತಾನಾಗಿಯೇ ಹುಟ್ಟದೇ ಇರದು. ಆದುದರಿಂದ ನಾನು ಹೇಳಿದಂತೆ ಈ ಭಗವತ್ ಚರಿತ್ರಗಳನ್ನು ನೀನು ವಿಶದೀಕರಿಸಿ ಮನುಷ್ಯರಿಗೆ ಭಕ್ತಿಯುಂಟಾಗುವಂತೆ ಮಾಡಬೇಕಾದುದು ಅತ್ಯವಶ್ಯವು ಎಂದು ಬ್ರಹ್ಮನು ನಾರದನಿಗೆ ಉಪದೇಶಿಸಿ ಕಳುಹಿಸಿದನು. ಇದು 7ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.